ಒಂದು ಎರಡು ವೆಯ್ಟ್ ಐದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ನಿನ್ನೆ ಸೈಮಲ್ಟೇನಿಯಸ್ ಈಕ್ವೇಷನ್ಸ್, ಅದಕ್ಕೆ ನಿಮ್ಮ ಸಿಲೆಬಸ್ಸಲ್ಲಿ ಹೇಳೋದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್, ಆ ಏಕಕಾಲಿಕ ಸಮೀಕರಣಗಳು, ಕನ್ನಡ ಮೀಡಿಯಮ್ನವ್ರು ಹೇಳಿದ್ದಾರೆ, ಏಕಕಾಲಿಕ ಸಮೀಕರಣಗಳ ಬಗ್ಗೆ ನಾನು ಹೇಳಿದ್ದೆ. ಏಕಕಾಲಿಕ ಸಮೀಕರಣಗಳು ಅಂದರೆ ಎಕ್ಸ್ ಮತ್ತು ವೈಗಳು 2 ವೇರಿಯಬಲ್ಸ್ ಇರ್ತವೆ. ಅವುಗಳ ಬೆಲೆಗಳನ್ನು ಕಂಡುಹಿಡಿಬೇಕು ಅಂದರೆ 2 ಪೇರ್ ಆಫ್ ಈಕ್ವೇಷನ್ಸ್ ಇರುತ್ತೆ, 2 ಸಮೀಕರಣಗಳಿರ್ತವೆ. ಆ 2 ಸಮೀಕರಣಗಳನ್ನು ಬಿಡಿಸಿದರೆ ನಮಗೆ ಎಕ್ಸ್ ಮತ್ತು ವೈನ ಬೆಲೆ ಬರುತ್ತೆ. ಸೈಮಲ್ಟೇನಿಯಸ್ ಈಕ್ವೇಷನ್ಸ್, ದೇರ್ ವಿಲ್ ಬಿ 2 ಸೈಮಲ್ಟೇನಿಯಸ್ ಈಕ್ವೇಷನ್ಸ್, ಪೇರ್ ಆಫ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಪೇರ್ ಆಫ್ ಈಕ್ವೇಷನ್ಸ್ in 2 variables x and y ಇರುತ್ತೆ. If we solve both the equations simultaneously, we will get the values of variables x and y ಅಂತ ನಾನು ಹೇಳಿದೆ. ನಿನ್ನೆ ನಾನು ಹೇಳಿದ್ದೆ, ಆ ಈಕ್ವೇಷನ್ಸ್ನ ಬಿಡಿಸಬೇಕು ಅಂದರೆ ಟು ಸಾಲ್ವ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ದೇರ್ ಆರ್ 2 or 3 ಮೆಥಡ್ಸ್. ಅದರೊಳಗಡೆ ಒಂದನೇ ಮೆಥಡ್ ನಾನು ಹೇಳಿದ್ದೆ, ಅದು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡೋದ್ರ ಮೂಲಕವಾಗಿ ನಾವು ಮಾಡ್ಬೋದಾಗಿರೋ ಒಂದು ಮೆಥಡು. ಇನ್ನೊಂದು ಮೆಥಡ್ ಹೇಳಿದ್ದೆ ಕ್ರಾಸ್ ಮಲ್ಟಿಪ್ಲಿಕೇಷನ್, ಓರೆ ಗುಣಾಕಾರ ಮಾಡೋದನ್ನು ಹೇಳಿದ್ದೆ. ಮೂರನೇದು ಹೇಳಿದ್ದೆ ಇನ್ನೊಂದು ಮೆಥಡು, ವ್ಯಾಲ್ಯೂ ಅಂಕಿಗಳು ಭಾಳ ಹೆವಿ ಇದ್ದರೆ, ದೊಡ್ಡವಿದ್ದರೆ ಅದರೊಳಗಡೆಯಲ್ಲಿ ಡಿಸೈನ್ ಆ್ಯಂಡ್ ಪ್ಯಾಟ್ರನ್ ಆಫ್ ದಿ ಸೈಮಲ್ಟೇನಿಯಸ್ ಈಕ್ವೇಷನ್ ನೋಡಿಕೊಂಡು ಸಾಲ್ವ್ ಮಾಡಬಹುದು ಅಂತನ್ನೋದನ್ನು ನಾನು ಹೇಳಿದ್ದೆ. ಇವತ್ತು ನಾನು ಕೆಲವು ಮುಖ್ಯವಾಗಿರುವಂಥ ಪ್ರಾಬ್ಲಮ್ಸ್ಗಳ ಕಡೆ ನಿಮ್ಮ ಗಮನ ಸೆಳೀತಾ ಇದ್ದೀನಿ. ನಿಮಗೆ ನಾಳೆ SLC ಪರೀಕ್ಷೆಯಲ್ಲಿ ಡೈರೆಕ್ಟಾಗಿ ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವ್ ಅಂತ 2 ಈಕ್ವೇಷನ್ ಕೊಟ್ಬಿಟ್ರೆ ಸುಲಭವಾಗಿ ಮಾಡಿಬಿಡ್ಬೋದು. ಆದರೆ ನೇರವಾಗಿ ಸೈಮಲ್ಟೇನಿಯಸ್ ಈಕ್ವೇಷನ್ ಕೊಡೋದರ ಬದಲಿಗೆ ನಿಮಗೊಂದು ಪ್ರಾಬ್ಲಮ್ ಕೊಡ್ತಾನೆ, ಒಂದು ಸಮಸ್ಯೆಯನ್ನು ಒಡ್ಡುತ್ತಾನೆ. ಆ ಸಮಸ್ಯೆಯನ್ನು ನೀವು ಬಿಡಿಸಿ ಅಂತಾನೆ. ಆಗ ಆ ಸಮಸ್ಯೆಯಿಂದ ನೀವು ಸೈಮಲ್ಟೇನಿಯಸ್ ಈಕ್ವೇಷನ್ ಕ್ರಿಯೇಟ್ ಮಾಡಿಕೊಂಡು, ಸೃಷ್ಟಿಸ್ಕೊಂಡು ಅದಕ್ಕೆ ಪರಿಹಾರ ಕಂಡುಹಿಡ್ಕೋಬೇಕು. ಈಗ ಅಂಥ ಕೆಲವು ಟಿಪಿಕಲ್ ಆಗಿರುವಂಥ, ಸ್ವಲ್ಪ ಟಫ್ ಅನ್ನಿಸ್ಬೋದಾದಂಥ, ನಾಳೆ SLC ಪರೀಕ್ಷೆಯಲ್ಲಿ ನಿಮ್ಮನ್ನು ಕೇಳಬಹುದಾದಂತಹ ಕೆಲವು ಸಮಸ್ಯೆಗಳ ಕಡೆಗೆ ನಾನೀಗ ನಿಮ್ಮ ಗಮನ ಸೆಳೀತೀನಿ. ಈಗ ಒಂದು ಪ್ರಶ್ನೆ ಬರ್ಕೊಳ್ಳಿ, ಈ ಪ್ರಶ್ನೆ ಬರ್ಕೊಳ್ಳಿ. ರಾಮ ಸ್ಕೋರ್ಡ್ 40 marks in a test, getting 3 marks for each right answer and losing 1 mark for each wrong answer. Had for each correct answer and 2 marks been deducted for each incorrect answer, then Rama would have scored 50 marks. How many questions were there in the test? ಇದು ಪ್ರಶ್ನೆ. ಕನ್ನಡದಲ್ಲಿ ಹೇಳೋದಾರೆ, ರಾಮನಿಗೆ ಒಂದು ಪರೀಕ್ಷೆಯಲ್ಲಿ 40 ಮಾರ್ಕ್ಸ್ ಬಂದಿದೆ. ಆ 40 ಮಾರ್ಕ್ಸ್ ಹೇಗೆ ಬಂದಿದೆ ಅಂದರೆ, ಅವನು ಕೆಲವು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆದಿದ್ದಾನೆ, ಕೆಲವು ಪ್ರಶ್ನೆಗಳಿಗೆ ತಪ್ಪು ಉತ್ತರ ಬರೆದಿದ್ದಾನೆ. ಸರಿಯಾದ ಉತ್ತರ ಬರೆದಿರೋದಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ,
ತಪ್ಪುತ್ತರ ಬರೆದಿರೋದಕ್ಕೆ 1 ಮಾರ್ಕ್ ಕಡಿಮೆ ಕಳೆದಿದ್ದಾರೆ. ಒಂದು ವೇಳೆ 3 ಮಾರ್ಕ್ಸು ಸರಿಯಾದ ಉತ್ತರಕ್ಕೆ 1 ಮಾರ್ಕು ಕಳೆದು ತಪ್ಪುತ್ತರಕ್ಕೆ ಕಳೆದಿರೋ ಬದಲಿಗೆ ಅವನಿಗೆ ಸರಿಯಾದ ಉತ್ತರಕ್ಕೆ 4 ಮಾರ್ಕ್ಸ್ ಕೊಟ್ಟು ತಪ್ಪುತ್ತರಕ್ಕೆ 2 ಮಾರ್ಕ್ ಕಳೆದಿದ್ದರೆ ಅವನಿಗೆ 40ರ ಬದಲಿಗೆ 50 ಮಾರ್ಕ್ಸ್ ಬರ್ತಾ ಇತ್ತು. ಆದರೆ ಆ ಟೆಸ್ಟಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನಾನು ಹೇಳಿದ್ದೆ, ಮ್ಯಾಥಮೆಟಿಕ್ಸ್ಗೂ ನಮ್ಮ ದೈನಂದಿನ ಜೀವನಕ್ಕೂ ಸಂಬಂಧ ಇರುತ್ತೆ ಅಂತ. ಇಂಥ ಸಮಸ್ಯೆ ಬಂದರೆ ಕಂಡುಹಿಡಿಬೇಕಾದ್ದಕ್ಕೆ ಹೇಗೆ? ನಮಗೆ ಮ್ಯಾಥಮೆಟಿಕ್ಸ್ ಕಮ್ಸ್ ಟು ಅವರ್ ಹೆಲ್ಪ್. ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಹೆಲ್ಪ್ ಮಾಡುತ್ತೆ. ಈ ಲೆಕ್ಕನ ನೀವು ಯೋಚನೆ ಮಾಡಿ, ಹೇಗೆ ರಾಮ ಕೆಲವು ಸರಿಯಾದ ಪ್ರಶ್ನೆಗಳಲ್ಲಿ ಕೆಲವು ಸರಿ ಉತ್ತರ ಬರೆದಿದ್ದಾನೆ, ಕೆಲವು ಪ್ರಶ್ನೆಗಳಿಗೆ ತಪ್ಪು ಉತ್ತರ ಬರೆದಿದ್ದಾನೆ. ಆ ಸರಿಯಾದ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆದಿರೋದಕ್ಕೆ 3 ಮಾರ್ಕ್ಸ್ ಎಷ್ಟು 3 ಮಾರ್ಕ್ಸ್. ಸರಿಯಾದ ಪ್ರಶ್ನೆಗೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರಕ್ಕೆ. ತಪ್ಪು ಉತ್ತರಕ್ಕೆ 1 ಮಾರ್ಕ್ ಕಳೆದಿದ್ದಾರೆ. ಆವಾಗ ಅವನಿಗೆ 40 ಮಾರ್ಕ್ಸ್ ಬಂದಿದೆ. ಒಂದು ವೇಳೆ ಸರಿಯಾದ ಉತ್ತರಕ್ಕೆ 3 ಮಾರ್ಕ್ಸ್ ಬದಲಿಗೆ 4 ಮಾರ್ಕ್ಸ್ ಕೊಟ್ಟು ತಪ್ಪುತ್ತರಕ್ಕೆ 1 ಮಾರ್ಕ್ ಕಳೆಯೋ ಬದಲಿಗೆ 2 ಮಾರ್ಕ್ ಕಳೆದಿದ್ದರೆ 50 ಮಾರ್ಕ್ಸ್ ಬರ್ತಿತ್ತು ಅವನಿಗೆ. ಹಾಗಾದರೆ ಒಟ್ಟೆಷ್ಟು ಪ್ರಶ್ನೆ ಅಂತ ಕೇಳ್ತಿದ್ದಾನೆ. ಅದಕ್ಕೆ ನಾನು ಇದನ್ನು ಫಸ್ಟ್ ವಿ ಹ್ಯಾವ್ ಟು ಫಾರ್ಮುಲೇಟ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಈ ಕೊಟ್ಟಿರುವ ಡಾಟಾಯಿಂದ, ಈ ದತ್ತಾಂಶಗಳಿಂದ ಸರಿಯಾದ ಉತ್ತರಕ್ಕೆ 3, ತಪ್ಪು ಉತ್ತರಕ್ಕೆ 1, 40 ಮಾರ್ಕ್ಸು. ಸರಿಯಾದ ಉತ್ತರಕ್ಕೆ 4 ಮಾರ್ಕ್ಸು, ತಪ್ಪು ಉತ್ತರಕ್ಕೆ 2 ಮಾರ್ಕು, ಆಗ 50 ಮಾರ್ಕ್ ಬರ್ತಿತ್ತು. ಈ ದತ್ತಾಂಶ ತಗೊಂಡು ವಿ ಹ್ಯಾವ್ ಟು ಫಾರ್ಮುಲೇಟ್ 2 ಈಕ್ವೇಷನ್ಸ್, ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಥರ ಮಾಡ್ಕೋತೀನಿ. ಹೇಗೆ ಮಾಡ್ಕೊಳ್ಳೋದು? ಈಗ ಅವನು ಕೆಲವು ಸರಿಯಾದ ಉತ್ತರ ಬರೆದಿದ್ದಾನೆ, ಕೆಲವು ತಪ್ಪು ಉತ್ತರ ಬರೆದಿದ್ದಾನೆ. ಅದಕ್ಕೆ ನಾನು ಈ ಥರ ಮಾಡ್ಕೋತೀನಿ. ಕರೆಕ್ಟ್ ಆನ್ಸರ್ಸ್, ಲೆಟ್ ಕರೆಕ್ಟ್ ಆನ್ಸರ್ಸ್. ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ? ಕ್ವಶನ್ಸ್ ಫಾರ್ ವಿಚ್ ಹಿ ಹ್ಯಾಸ್ ಗಿವನ್ ಕರೆಕ್ಟ್ ಆನ್ಸರ್ಸ್. ಸರಿಯಾದ ಉತ್ತರ ಬರೆದಿರುವ ಪ್ರಶ್ನೆಗಳ ಸಂಖ್ಯೆ. ಕರೆಕ್ಟ್ ಆನ್ಸರ್ಸ್ ಕ್ವಶನ್ಸ್ X. ಹಾಗೆಯೇ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್. ರಾಂಗ್ ಆನ್ಸರ್ಸ್ Y. ಸರಿಯಾದ ಪ್ರಶ್ನೆಗಳ ಉತ್ತರ ಬರೆದಿರೋದು X ಪ್ರಶ್ನೆಗಳಿಗೆ, ತಪ್ಪುತ್ತರ ಬರೆದಿರೋದು Y ಪ್ರಶ್ನೆಗಳಿಗೆ. ಅಲ್ಲಿಗೆ ಒಟ್ಟು ಪ್ರಶ್ನೆಗಳು X+Y. ಆದರೆ ಸರಿಯಾದ ಉತ್ತರ X ಪ್ರಶ್ನೆಗಳಿಗೆ, ತಪ್ಪು ಉತ್ತರ Y ಪ್ರಶ್ನೆಗಳಿಗೆ ಬರೆದಿದ್ದಾರೆ. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್, ಒಟ್ಟು ಪ್ರಶ್ನೆಗಳ ಸಂಖ್ಯೆ. ಕರೆಕ್ಟ್ ಆನ್ಸರ್ಸ್ ಪ್ರಶ್ನೆ X ಪ್ಲಸ್ ತಪ್ಪು ಆನ್ಸರ್ಗಳದ್ದು Y. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ X+Y ಅಂತ ಬಂತು. ಇದನ್ನು ನಾವು ಕಂಡುಹಿಡಿಯಬೇಕು. ದಿಸ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ಅದಲ್ಲಿರಲಿ. ಇನ್ನೊಂದು ದತ್ತಾಂಶ ಕೊಟ್ಟಿದ್ದಾನೆ. ಕರೆಕ್ಟ್ ಆನ್ಸರ್ಸ್ಗೆ ಒಂದು ಪ್ರಶ್ನೆ ಕರೆಕ್ಟ್ ಆನ್ಸರ್ ಬರೆದಿದ್ದರೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ರಾಂಗ್ ಆನ್ಸರ್ ಆಗಿದ್ದರೆ 1 ಮಾರ್ಕ್ ಡಿಡಕ್ಟ್ ಮಾಡಿದ್ದಾರೆ. ಆಗ ಅವನಿಗೆ 40 ಮಾರ್ಕ್ಸ್ ಬಂದಿದೆ ಅಂತ. ಹಾಗಾದರೆ ಕರೆಕ್ಟ್ ಆನ್ಸರ್ ಬರೆದಿರೋ ಪ್ರಶ್ನೆಗಳ ಸಂಖ್ಯೆ X. 1 ಕ್ವಶನ್ಗೆ 3 ಮಾರ್ಕ್ಸ್ ಅಂದರೆ X ಕ್ವಶನ್ಸ್ಗೆ ಎಷ್ಟಾಯಿತು? 3X ಆಯಿತು. ಅಲ್ಲಿಗೆ ಮಾರ್ಕ್ಸ್ ಗೈನ್ಡ್ ಫಾರ್ ಕರೆಕ್ಟ್ ಆನ್ಸರ್ಸ್ ಅದು 3X. 3 ಮಾರ್ಕ್ಸ್ ಒಂದೊಂದಿರುತ್ತೆ. ತಪ್ಪು ಮಾಡಿರೋದಕ್ಕೆ 1 ಮಾರ್ಕ್ ಕಳೆದಿದ್ದಾನೆ. 1 ಮಾರ್ಕ್ ಡಿಡಕ್ಟೆಡ್ ಫಾರ್ ರಾಂಗ್ ಆನ್ಸರ್. ಹಾಗಾದರೆ ಮಾರ್ಕ್ಸ್ ಲಾಸ್ಟ್ ಫಾರ್ ರಾಂಗ್ ಆನ್ಸರ್ಸ್, ತಪ್ಪಿಗೆ ಕಳ್ಕೊಂಡಿರೋದು.
ಅದು ವೈ ಆದ್ದರಿಂದ ರಾಂಗ್ದು. ಒಂದೊಂದು ಮಾರ್ಕು ಅಂದರೆ 1 ಇಂಟು ವೈ 1 ವೈ, ಕಳ್ಕೋತಾ ಇರೋದು ಡಿಡಕ್ಷನ್ ಲಾಸ್ಟು ಮೈನಸ್, ಅಲ್ಲಿಗೆ ಅದು ವೈ ಮೈನಸ್ ವೈ. ಅಲ್ಲಿಗೆ ಟೋಟಲ್ಲು 3x ಮೈನಸ್ ವೈ ಈಸ್ ಈಕ್ವಲ್ ಟು 3x ಮೈನಸ್ ವೈ. ಇವೆರಡೂ ಒಟ್ಟು ಕೂಡಿ ಅವನಿಗೆ ಬಂದಿರೋ ಮಾರ್ಕ್ಸ್ ಎಷ್ಟು ಅಂದರೆ 40. ಅಲ್ಲಿಗೆ 3x ಮೈನಸ್ ವೈ ಈಸ್ ಈಕ್ವಲ್ ಟು ಹೌ ಮಚ್ 40. ಯು ಗಾಟ್ ಒನ್ ಲೀನಿಯರ್ ಈಕ್ವೇಷನ್. ಇಲ್ಲಿ ಒಂದು ಸಮೀಕರಣ ಸೃಷ್ಟಿ ಆಯಿತು ನಿನಗೆ. 3x ಮೈನಸ್ ವೈ ಈಸ್ ಈಕ್ವಲ್ ಟು 40 ಅಂತ. ಕಾಲ್ ದಿ ಈಕ್ವೇಷನ್ ನಂಬರ್ 1. ಇದನ್ನು ಸಮೀಕರಣದ ಸಂಖ್ಯೆ 1 ಅಂತ ಕರೆಯೋಣ. ಈಗ ಎರಡನೇ ದತ್ತಾಂಶಕ್ಕೆ ಬನ್ನಿ. ಸೆಕೆಂಡ್ ಡಾಟಾ ಏನು ಹೇಳುತ್ತೆ? ಕರೆಕ್ಟ್ ಆನ್ಸರ್ ಬರೆದಿರೋ ಪ್ರಶ್ನೆಗೆ 3 ಮಾರ್ಕ್ಸ್ ಬದಲಿಗೆ 4 ಮಾರ್ಕ್ಸ್ ಕೊಟ್ಟಿದ್ದಿದ್ರೆ ಅಂತ ಹೇಳ್ತಾರೆ. 4 ಮಾರ್ಕ್ಸ್ ಅಂತ ಅಂದರೆ ಆವಾಗ ನೆಕ್ಸ್ಟ್ ಕ್ವಶನ್ನು ಎಷ್ಟು? ಟೋಟಲ್ ಇದು ಮಾರ್ಕ್ಸ್ ಗೈನ್ಡ್ with 4 marks for correct answers. ಆವಾಗ ಎಷ್ಟಾಗುತ್ತೆ? ಮತ್ತೆ ಎಕ್ಸ್ ಕರೆಕ್ಟ್ ಆನ್ಸರ್ಸು 3 ಮಾರ್ಕ್ಸ್ ಬದಲಿಗೆ ಎಷ್ಟು ಬರ್ತಾ ಇದೆ? 4 ಮಾರ್ಕ್ಸ್ ಕೊಡ್ತಾ ಇದ್ದೀವಿ. ಅಲ್ಲಿಗೆ 4x ಮಾರ್ಕ್ಸ್ ಲಾಸ್ಟ್ ಫಾರ್ ರಾಂಗ್ ಆನ್ಸರ್ಸ್. ಅದು ವೈ ಕ್ವಶನ್ ರಾಂಗು. ಎಷ್ಟು ಕಳೀತಾ ಇದ್ದಾನೆ? 2 ಮಾರ್ಕ್ಸ್ ಕಳೀತಾ ಇದ್ದೀವಿ. ಅಲ್ಲಿಗೆ -2y ಅಲ್ಲಿಗೆ ಈಗ ಬಂದಿರೋ ಅವನ ಮಾರ್ಕ್ಸು ಟೋಟಲ್ ಮಾರ್ಕ್ಸ್ 4x ಮೈನಸ್ 2y. ಕರೆಕ್ಟಾ? ಈ 4x ಮೈನಸ್ 2y ಆದಾಗ ಟೋಟಲ್ ಅವನಿಗೆ ಎಷ್ಟು ಮಾರ್ಕ್ಸ್ ಬರ್ತಾಯಿತ್ತು? 50 ಮಾರ್ಕ್ಸ್ ಬರ್ತಾಯಿತ್ತು. ಅಂದರೆ ದೇರ್ಫೋರ್ 4x ಮೈನಸ್ 2y ಈಸ್ ಈಕ್ವಲ್ ಟು 50. ಕರೆಕ್ಟಾ? ಅಥವಾ ಬೇಕಾದ್ರೆ ಇದು ಹೀಗೆ ಇಟ್ಕೊಂಡು ಸಾಲ್ವ್ ಮಾಡ್ಬೋದು. ಸ್ವಲ್ಪ ಬುದ್ಧಿ ಇದ್ದರೆ, ಒಂಚೂರು ನಿಂಗೆ ಹೊಳೆದ್ರೆ ಇವೆಲ್ಲ 2ನಿಂದ ಡಿವೈಡ್ ಆಗುತ್ತೆ. ಸ್ವಲ್ಪ ಇನ್ನೂ ರೆಡ್ಯೂಸ್ ಆಗಿ ಸಿಂಪಲ್ ಆಗುತ್ತೆ. ನಮಗೆ ಸಾಲ್ವ್ ಮಾಡೋಕ್ಕೆ ಸುಲಭ ಆಗುತ್ತೆ. ಆದ್ದರಿಂದ ಇದನ್ನೇ ಬೇಕಾದ್ರೆ ನೀನು ಈಕ್ವೇಷನ್ ನಂಬರ್ 2 ಅಂತ ಬೇಕಾದ್ರೂ ಅನ್ಕೋಬಹುದು. ಆದರೆ ಇಲ್ಲಿ ಒಂದು ಚಾನ್ಸ್ ಇದೆ ನಿನಗೆ ಈ ಲೆಕ್ಕದಲ್ಲಿ. ಆಲ್ ಆರ್ ಡಿವಿಸಬಲ್ ಬೈ 2. ಎಲ್ಲ 2ರಿಂದ ಡಿವೈಡ್ ಆಗುತ್ತೆ. ಸೊ ಡಿವೈಡಿಂಗ್ ಥ್ರೌಟ್ ಬೈ 2, 2 2s are 4x 2x minus 2 1s are 2y is equal to 50 divided by 2, 25. Same equation is rewritten by dividing throughout by 2. 2x minus y is equal to 25 ಅಂತ ಬಂತು. ಇದು ಕಾಲ್ ಈಕ್ವೇಷನ್ ನಂಬರ್ 2. ಕರೆಕ್ಟಾ? ಈಗ ಇದನ್ನೆಲ್ಲ ನೀವು ಬರ್ಕೊಂಡಿದ್ರೆ ನಾನು ಅಳಿಸ್ತೀನಿ. ಅಲ್ಲಿಗೆ ಇಲ್ಲಿ 2 ಈಕ್ವೇಷನ್ ಬಂತು. ಮೊದಲನೇ ಡಾಟಾ 3x ಮೈನಸ್ ವೈ ಈಸ್ ಈಕ್ವಲ್ ಟು 40. ಎರಡನೇ ಡಾಟಾ 4x ಮೈನಸ್ 2y ಈಸ್ ಈಕ್ವಲ್ ಟು 50 ಆರ್ 2x ಮೈನಸ್ ವೈ ಈಸ್ ಈಕ್ವಲ್ ಟು 25. ಈಗ ಇವೆರಡನ್ನು ಸಾಲ್ವ್ ಮಾಡೋಣಂತೆ. ಲೆಟ್ ಮಿ ಸಾಲ್ವ್ ದಿ 2 ಈಕ್ವೇಷನ್ಸ್. ಸಾಲ್ವ್ ಮಾಡೋಣ. ಈಗ ಈ ಒಂದು ಈಕ್ವೇಷನ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 40 ಇದು ತೊಗೊಂಡಿದ್ದೀವಿ. ನೆಕ್ಸ್ಟ್ ಈಕ್ವೇಷನ್ 2x ಮೈನಸ್ ವೈ ಈಸ್ ಈಕ್ವಲ್ ಟು 25 ಎರಡು ತೊಗೊಂಡಿದ್ದೀನಿ. ನಿನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಯಸ್ಟರ್ಡೇ ಐ ಹ್ಯಾವ್ ಟಾಟ್ ಹೌ ಟು ಸಾಲ್ವ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಇಲ್ಲಿ ವಾಟ್ ಈಸ್ ದಿ ಮೆಥಡ್ ಅಡಾಪ್ಟೆಡ್? ನೆನ್ನೆ ಹೇಳಿಕೊಟ್ಟ 3 ವಿಧಾನಗಳಲ್ಲಿ ಯಾವ ವಿಧಾನವನ್ನು ಬಳಸ್ಬೋದು ಅಂದರೆ ಇಲ್ಲಿ ವೈ ಸುಲಭ ಹೊರಟೋಗುತ್ತೆ. ಎಲಿಮಿನೇಷನ್ ಪ್ರೋಸೆಸ್ ಅದು ವೈ ಹೊರಟೋಗ್ಬೇಕು ಅಂದರೆ ಎರಡದ್ದು ಒಂದೇ ಚಿಹ್ನೆ ಇದೆ, ಮೈನಸ್ ಅಂಥೇಳಿ. ಆದ್ದರಿಂದ ಚೇಂಜಿಂಗ್ ದಿ ಸೈನ್ ವಿ ಕ್ಯಾನ್ ಎಲಿಮಿನೇಟ್ ವೈ.
ಚಿಹ್ನೆಯನ್ನು ಬದಲಾಯಿಸುವುದರ ಮೂಲಕ ವೈನ ನಾವು ತೊಡೆದು ಹಾಕಬಹುದು, ತೆಗೆದು ಹಾಕಬಹುದು. ಆದ್ದರಿಂದ ಚೇಂಜಿಂಗ್ ಸೈನ್ ಅಂದರೆ ಇಲ್ಲಿ ಪ್ಲಸ್ ಇದೆ, ಏನಿಲ್ಲ ಅಂದರೆ ಪ್ಲಸ್ ಅಂತ ಅಂಡರ್ಸ್ಟುಡ್. ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್, ಪ್ಲಸ್ ಬಿಕಮ್ಸ್ ಮೈನಸ್. ನ್ಯೂ ಸೈನ್ಸ್ ಆರ್ ಟು ಬಿ ಕನ್ಸಿಡರ್ಡ್. ಮೈನಸ್ ಪ್ಲಸ್ ಮೈನಸ್ ಇದು ಕನ್ಸಿಡರ್ ಮಾಡಬೇಕು. ಆ್ಯಡಿಂಗ್ ಕೂಡ್ತೀನಿ. ಈಗ ಕೂಡಿದರೆ 3x ಮೈನಸ್ 2x, ಕೂಡುವುದು ಅಂದರೆ ಚಿಹ್ನೆಗಳದ್ದು. 3x ಮೈನಸ್ 2x, ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಗೆಟ್ ಕ್ಯಾನ್ಸಲ್ಡ್ ಈಸ್ ಈಕ್ವಲ್ ಟು 40 ಮೈನಸ್ 25. 40 ಮೈನಸ್ 25 ಅಂದರೆ ಎಷ್ಟಾಯಿತು? 10ರಲ್ಲಿ ಕಳೆದ್ರೆ 5, 3ರಲ್ಲಿ 2 ಕಳೆದ್ರೆ 1. ಕರೆಕ್ಟಾಗಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 15 ಅಂತ ಬಂತು. ಎಕ್ಸ್ ಇಸ್ ಈಕ್ವಲ್ ಟು 15. ಎಕ್ಸ್ ಬಂದ ಮೇಲೆ ಎಕ್ಸ್ ವ್ಯಾಲ್ಯೂ ಇಸ್ ಟು ಬಿ ಸಬ್ಸ್ಟಿಟ್ಯೂಟೆಡ್ ಇನ್ ಎನಿ ಒನ್ ಆಫ್ ದಿ ಇಕ್ವೇಷನ್, ಗೆಟ್ ದಿ ವ್ಯಾಲ್ಯೂ ಆಫ್ ವೈ. ಅದಕ್ಕೆ ಫಸ್ಟ್ ಒನ್ನೇ ತೊಗೊತೀನಿ. 3x ಮೈನಸ್ ವೈ ಇಸ್ ಈಕ್ವಲ್ ಟು 40. ಎಕ್ಸ್ 15, 3x ಅಂದರೆ 3 ಇಂಟು ಎಕ್ಸ್ ಅಂದರೆ 15 ಮೈನಸ್ ವೈ ಇಸ್ ಈಕ್ವಲ್ ಟು 40. 15 3ಲಿ 45 ಮೈನಸ್ ವೈ ಇಸ್ ಈಕ್ವಲ್ ಟು 40. ಮೈನಸ್ ವೈ ಈಸ್ ಈಕ್ವಲ್ ಟು 40, 45 ಆ ಕಡೆ ಕಳಿಸ್ತೀರಿ. ಎಷ್ಟು ಬಂತು? ಮೈನಸ್ 45. ಕರೆಕ್ಟಾ? ಮೈನಸ್ ವೈ ಈಸ್ ಈಕ್ವಲ್ ಟು 40 ಮೈನಸ್ 45 ಅಂದರೆ ಮೈನಸ್ 5. ಕರೆಕ್ಟಾ? ಅಲ್ಲಿಗೆ ವೈ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 5. ವೈ ಈಸ್ ಈಕ್ವಲ್ ಟು ಎಷ್ಟು ಬಂತು? 5 ಅಂತ ಬಂತು. ಅಲ್ಲಿಗೆ ನಂಬರ್ ಆಫ್ ಕ್ವಶನ್ಸ್ ಕರೆಕ್ಟ್ ಆನ್ಸರ್ 15. ನಂಬರ್ ಆಫ್ ಕ್ವಶನ್ಸ್ ರಾಂಗ್ ಆನ್ಸರ್ಸ್ 5. ಅವನು ಕೇಳ್ತಿರೋದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಂತ ಕೇಳ್ತಾನೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಕ್ಸ್ ಪ್ಲಸ್ ವೈ, ಎಕ್ಸ್ 15 ವೈ 5. ಅಲ್ಲಿಗೆ ಆನ್ಸರ್ ಎಷ್ಟು ಬಂತು? 20. ತಪ್ಪು ಸರಿನೋ? ಇದು ಕರೆಕ್ಟಾಗಿ ಬಂತು. ಆದ್ದರಿಂದ ಮೊದಲನೇ ಲೆಕ್ಕ ನಾನೀಗ ಸಾಲ್ವ್ ಮಾಡಿದೆ. ಈಗ ನಾವು ಮಾಡಿರೋ ಲೆಕ್ಕ ತಪ್ಪೋ ಸರಿನೋ? ಅದರೇನು ನಿಮ್ಮ ವ್ಯಾಲ್ಯೂಯೇಷನ್ನಾಗಿ ನಿಮಗೆ ರಿಸಲ್ಟ್ ಬರುವವರೆಗೆ ಕಾಯಬೇಕಾದಿಲ್ಲ. ಪರೀಕ್ಷೆ ಮುಗಿಸ್ಕೊಂಡು ಮನೆಗೆ ಸಂಜೆ ಬಂದ ತಕ್ಷಣವೇ ನೀನು ಮನೆಯಲ್ಲೇ ಕೂತ್ಕೊಂಡು ನಾವು ಮಾಡಿರೋ ತಪ್ಪೈತು ಗುಸಾಕೊಂಬಂದಿರೋದು ಕ್ವಶನ್ ಪೇಪರಲ್ಲಿ ಮನೇಲಿ ಬಂದು ವೆರಿಫಿಕೇಷನ್ ಮಾಡ್ಕೋಬೋದು. ನೋಡಿ, ವೆರಿಫಿಕೇಷನ್ ಮಾಡ್ಕೊಳ್ಳೋದಾದರೆ ಸುಲಭವಾಗಿ ಮಾಡ್ಕೋಬೋದು. ಹೇಗೆ? 15 ಕ್ವಶನ್ಸ್ ಕರೆಕ್ಟಾಗಿ ಮಾಡಿದ್ದಾನೆ. ಮೊದಲನೇ ಡಾಟಾ ಒಳಗಡೆಯಲ್ಲಿ ಒಂದು ಕರೆಕ್ಟಾಗಿ ಮಾಡಿರೋದಕ್ಕೆ ಎಷ್ಟು ಮಾರ್ಕ್ಸು? 3 ಮಾರ್ಕ್ಸು. ಅಲ್ಲಿಗೆ ಎಷ್ಟಾಯಿತು? 15 3ಲಿ 45 ಮಾರ್ಕ್ಸ್ ಬಂತು. ಆಮೇಲೆ 5 ಮಾರ್ಕು 5 ಕ್ವಶನ್ಸು ತಪ್ಪು ಮಾಡಿದ್ದಾನೆ. ಅದಕ್ಕೆ 1 ಮಾರ್ಕ್ ಕಳೆದಿದ್ದಾರೆ. 5 ಮಾರ್ಕ್ಸ್ಗೆ 1 ಮಾರ್ಕ್ ಕಳೆದ್ರೆ -5. ಅಲ್ಲಿಗೆ ಅವನಿಗೆ ಎಷ್ಟು ಬಂದಿದೆ? 40. ಕರೆಕ್ಟಾಗಿ ಅವ್ನು ಹೇಳಿದ 40 ಬಂದಿದೆ. ತಪ್ಪು ಸರಿನೋ? ನೆಕ್ಸ್ಟು ಹಾಗೆಯೇ ಕರೆಕ್ಟಾಗಿ ಮಾಡಿರೋದಕ್ಕೆ 4 ಮಾರ್ಕ್ಸು. ಅಲ್ಲಿಗೆ 15 ಕ್ವಶನ್ ಕರೆಕ್ಟಾಗಿ ಮಾಡಿದ್ದಾನೆ. 15 4ಲಿ 60 ಮಾರ್ಕ್ಸು. ತಪ್ಪಾಗಿರೋದು 5. ಅದಕ್ಕೆ 2 ಮಾರ್ಕ್ಸ್ ಡಿಡಕ್ಟ್ ಆಗಿದೆ. 5 ಕ್ವಶನ್ಗೆ 2 ಮಾರ್ಕ್ಸ್ ಡಿಡಕ್ಟ್ ಅಂದರೆ 5ರಲ್ಲಿ 10 ಮಾರ್ಕ್ಸ್ ಡಿಡಕ್ಟ್ ಆಗಿದೆ. 50 ಮಾರ್ಕ್ಸು. ಅದು ಡಾಟಾದಲ್ಲಿ 50 ಮಾರ್ಕ್ಸ್ ಮಾಡಿದೆ. ಅಲ್ಲಿಗೆ ನನ್ನ ಲೆಕ್ಕ ಕರೆಕ್ಟು, ನಾವು ಮಾಡಿರೋ ಆನ್ಸರ್ ರೈಟು. ಇಷ್ಟು ಕೂಡ ಆ ಥರದ ಲೆಕ್ಕ. ನಾನು ಯಾಕೆ ಹೇಳಿದೆ? ನಾಳೆ ಪರೀಕ್ಷೆಗೆ ಈ ಥರದ್ದು ಬರ್ತವೆ ಅನ್ನೋದು ನಾನು ಹೇಳಿದೆ. ಈಗ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಸ್ವಲ್ಪ ಟಫ್ ಆಗಿರೋ ಲೆಕ್ಕಗಳಿವೆಲ್ಲ. Two women and 5 men. 2 women and 5 men can together finish an embroidery work in 4 days, while 3 women and 6 men can finish it in 3 days.
ಫೈಂಡ್ ದಿ ಟೈಮ್ ಟೇಕನ್ ಬೈ ಒನ್ ವುಮನ್ ಅಲೋನ್ ಟು ಫಿನಿಶ್ ದಿ ವರ್ಕ್ and also that taken by one man alone. ಲೆಕ್ಕ ಬರ್ಕೊಂಡಿರ್ಬೋದು, ನಿಧಾನಕ್ಕೆ ಹೇಳಿದ್ದೀನಿ. ಕನ್ನಡ ಮೀಡಿಯಮ್ನವ್ರಿಗೆ ಹೇಳೋದಾದರೆ ಇಬ್ಬರು ಹೆಂಗಸರು ಮತ್ತು 5 ಗಂಡಸರು ಒಂದು ಎಂಬ್ರಾಯ್ಡರಿ ಕೆಲಸವನ್ನು 4 ದಿನಗಳಲ್ಲಿ ಮುಗಿಸುತ್ತಾರೆ ಒಟ್ಟಿಗೆ ಕೆಲಸ ಮಾಡಿ. ಅದೇ ಕೆಲಸವನ್ನು 3 ಜನ ಹೆಂಗಸರು 6 ಜನ ಗಂಡಸರು ಒಟ್ಟಿಗೆ ಮಾಡಿ 3 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದರೆ ಒಂದು ಹೆಂಗಸು ಒಬ್ಬಳೇ ಆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಿದ್ರು? ಒಬ್ಬ ಗಂಡಸು ಎಷ್ಟು? ಒನ್ ಅಲೋನ್ ಟು ಫಿನಿಶ್ ದಿ ವರ್ಕ್. ಹಾಗೆ ಒಂದು ಹೆಂಗಸು. ಇದನ್ನು ಕಂಡುಹಿಡಿಯಬೇಕು. ನಾನು ಹೇಳಿದೆ, ಇಂಟೆಲಿಜೆನ್ಸ್ ಇದರೊಳಗಡೆ ಏನಪ್ಪ ಬುದ್ಧಿವಂತಿಕೆ ಏನು ಅಂದರೆ, ಈ ಕೊಟ್ಟಿರುವ ಲೆಕ್ಕದ ದತ್ತಾಂಶಗಳು, ನಾನು ಒತ್ತಿ ಹೇಳ್ತಾ ಇದ್ದೀನಿ, ದತ್ತಾಂಶ, ಡ್ಯಾಟಾ, ದಿ ಗಿವನ್ ಡೀಟೈಲ್ಸ್, ಅದು ಇಂಪಾರ್ಟೆಂಟು. ಅದನ್ನು ಸರಿಯಾಗಿ 1-2 ಸಲ ಓದ್ಕೊಂಡು ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಫಾರ್ಮುಲೇಟ್ ಎನ್ ಈಕ್ವೇಷನ್, ಒಂದು ಸಮೀಕರಣವನ್ನು ಸೃಷ್ಟಿಸಬೇಕು. 2 ಸಮೀಕರಣ ಬಂದ್ಬಿಟ್ರೆ ಮುಂದಿನ ಸುಲಭ, ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವ್ ಆಗುತ್ತೆ. ಬಟ್ ನಮ್ಮ ಬುದ್ಧಿವಂತಿಕೆ ಕೆಲಸ ಮಾಡಬೇಕಾಗಿರೋದು ಈ ಡಾಟಾಯಿಂದ ಈಕ್ವೇಷನ್ಸ್ ಫ್ರೇಮ್ ಮಾಡೋದೇ ಇಂಪಾರ್ಟೆಂಟು. ಅದಕ್ಕೆ ನಾನು ಈ ಥರ ಮಾಡೋಣ. ಈಗ ನಮಗೆ ಕಂಡುಹಿಡಿಯಬೇಕಾಗಿರೋದೇನು? ಒಂದು ಹೆಂಗಸು ಒಂದು ಕೆಲಸವನ್ನು ಮಾಡಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತಾಳೆ, ಒಬ್ಬ ಗಂಡಸು ಅದೇ ಕೆಲಸವನ್ನು ಮಾಡಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತ. ಅದಕ್ಕೆ ನಾನೀಗ ಮಾಡ್ತೀನಿ, ಒಂದು ಲೆಟ್ ದಿ ನಂಬರ್ ಆಫ್ ಡೇಸ್ ಟೇಕನ್ ಬೈ ಒನ್ ವುಮನ್ ಟು ಕಂಪ್ಲೀಟ್ ದಿ ವರ್ಕ್ ಅಲೋನ್, ಅದು ಎಕ್ಸ್. ಒಂದು ಹೆಂಗಸು ಒಬ್ಬಳೇ ಕೆಲಸ ಮಾಡಿದರೆ ಎಕ್ಸ್ ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸುತ್ತಾಳೆ. ಹಾಗೆಯೇ ಲೆಟ್ ದಿ ನಂಬರ್ ಆಫ್ ಡೇಸ್ ಟೇಕನ್ ಬೈ ಒನ್ ಮ್ಯಾನ್ ಟು ಕಂಪ್ಲೀಟ್ ದಿ ವರ್ಕ್, ಅದೇ ಒಬ್ಬ ಮನುಷ್ಯ ಒಬ್ಬನೇ ಕೆಲಸ ಮಾಡಿ ಆ ಕೆಲಸವನ್ನು ಮುಗಿಸೋದಕ್ಕೆ ತೆಗೆದುಕೊಳ್ಳಬಹುದಾದ ದಿನಗಳ ಸಂಖ್ಯೆ ವೈ ಆಗಿರಲಿ. ವೈ, ಲೆಟ್ ಇಟ್ ಬಿ ವೈ. ವೈ ಆಗಿರಲಿ. ಫಸ್ಟ್ ಇಷ್ಟು ಇಟ್ಕೊಂಡೆ. ಈಗ ನೀವು ಲೆಕ್ಕ ಹಾಕ್ಕೋಬೇಕು. ಒಂದು ದಿನಕ್ಕೆ ಇಲ್ಲಿ ಗಂಡಸರು ಹೆಂಗಸರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ. ಒಟ್ಟಿಗೆ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಎಕ್ಸ್ ಡೇಸ್ಗೆ ಒಂದು ಹೆಂಗಸು ಕೆಲಸ ಕಂಪ್ಲೀಟ್ ಮಾಡ್ತಾಳೆ. ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾಳೆ ಅಂತ ಲೆಕ್ಕ ಹಾಕ್ಕೋಬೇಕು. ಅಲ್ಲಿಗೆ ವರ್ಕ್ ಡನ್ ಬೈ ಒನ್ ವುಮೆನ್ ಇನ್ ಒನ್ ಡೇ, ಒಂದು ಹೆಂಗಸು ಒಂದು ದಿನದಲ್ಲಿ ಮಾಡುವ ಕೆಲಸ ಎಷ್ಟು ಮಾಡ್ತಾಳೆ ಅಂತ. ಎಕ್ಸ್ ಡೇಸ್, ಇದೆಲ್ಲ ಡೇಸ್. ಅಲ್ಲಿಗೆ ಎಕ್ಸ್ ಡೇಸ್ಗೆ ಒನ್ ವರ್ಕ್ ಫಿನಿಶ್ ಮಾಡ್ತಾಳೆ. ಒಂದು ದಿನಕ್ಕೆಷ್ಟು ಅಂದರೆ 1/x ವರ್ಕ್. ಎಕ್ಸ್ ಡೇಸ್ಗೆ ಒನ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಹಾಗಾದರೆ ಒನ್ ಡೇಗೆ ಅವಳು ಮಾಡೋ ಕೆಲಸಕ್ಕೆ 1/x
ಹಾಗೇನೆ ವರ್ಕ್ ಡನ್ ಬೈ ಒನ್ ಮ್ಯಾನ್ ಇನ್ ಒನ್ ಡೇ. ಹಾಗೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಮಾಡುವ ಕೆಲಸ ಡೇಸ್ಗೆ, ಅಲ್ಲಿ ಮನುಷ್ಯಂದು ಡೇಸ್ಗೆ ಅವ್ರ ಕೆಲಸ ಕಂಪ್ಲೀಟ್ ಮಾಡ್ತಾನೆ. ಒನ್ ಡೇಗೆ ಎಷ್ಟು ಮಾಡ್ತಾನೆ ಅಂದರೆ 1/y. ಇದು ವರ್ಕ್. ಇದು 1/x ಇದು ವರ್ಕ್, 1/y ವರ್ಕ್. ಇದು ಒಂದು ಡೇದಲ್ಲಿ ಮಾಡುವ ವರ್ಕ್. ಇದು ಡೇಸ್, ಇದು ವರ್ಕ್. 1/x 1/y. ಈಗ ಇಷ್ಟು ಮೊದಲು ಪ್ರಿಪೇರ್ ಮಾಡ್ಕೊಂಡು ಇದು ಗ್ರೌಂಡ್ ಪ್ರಿಪೇರ್ ಮಾಡಿಕೊಂಡು ಈಗ ಡಾಟಾ ನೋಡಿ. ಡಾಟಾ ಸುಲಭವಾಗಿ ಬಂದ್ಬಿಡುತ್ತೆ. ಫಸ್ಟ್ ಡಾಟಾ ತಗೊಳ್ಳಿ. 3 women, 2 women and 5 men can together finish that work in 4 days ಅಂತಾನೆ. ಅಲ್ಲಿಗೆ ಇಲ್ಲಿ ಇನ್ನೊಂದು ಡಾಟಾ ತಗೋಬೇಕು ಗ್ರೌಂಡಲ್ಲಿ. ಇದು ಒಂದು ದಿನಕ್ಕಾಗೋ ಕೆಲಸ. ಇದು 1/x 1/y. ಹಾಗಾದರೆ ಒಂದು ದಿನಕ್ಕೆ ಎಷ್ಟು ವರ್ಕ್ ಆಗುತ್ತೆ? ಇಬ್ಬರು ಒಟ್ಟಿಗೆ ಸೇರಿಕೊಂಡ್ರೆ ಜಾಯಿಂಟ್ಲಿ ಎಷ್ಟು ದಿನ ತಗೋತಾರೆ ಅವರು? 4 days ತಗೋತಾರೆ. ಜಾಯಿಂಟ್ಲಿ ಎಷ್ಟು ದಿನ ತಗೋತಾರೆ? 4 days ತಗೋತಾರೆ. 4 days ತಗೊಂಡ್ರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ ಜಾಯಿಂಟಾಗಿ ಕೆಲಸ ಮಾಡಿದರೆ? ಅಂದರೆ 1/4. ದಿಸ್ ಈಸ್ ಜಾಯಿಂಟ್ಲಿ ವರ್ಕ್ ಡನ್ ಇನ್ 1 day. ಕರೆಕ್ಟಾ? 4 daysಲ್ಲಿ ಜಾಯಿಂಟಾಗಿ ಮಾಡಿದರೆ 4 days ಬೇಕು ಅವರಿಗೆ. 4 daysಗೆ ವರ್ಕ್ ಒಂದಾದರೆ 1 ಡೇಗೆ ಎಷ್ಟಾಗುತ್ತೆ ಅಂದರೆ 1/4. ಈ 3 ಡಾಟಾ ಮೇಲೆ ಒಂದು ಈಕ್ವೇಷನ್ ಫಾರಮ್ ಆಗುತ್ತೆ. ಈಗ ಇದನ್ನು ಅಳಿಸ್ತೀನಿ ಮೇಲ್ಗಡೆದ. ಮೊದಲಿಗೆ ಇದು ನಂಬರ್ ಆಫ್ ವಿಮೆನ್ ಲೆಕ್ಕ ತಗೋಬೇಕು. ಫಸ್ಟು ನಂಬರ್ ಆಫ್ ವುಮೆನ್ ಎಷ್ಟು ಹೇಳುತ್ತೆ? 2 women. ಅಲ್ಲಿಗೆ 2 × 1/x, 2 × 1/x ಪ್ಲಸ್, ಕರೆಕ್ಟಾ? 2 × 1/x ಪ್ಲಸ್ ಇದು 1 ಡೇದಲ್ಲಿ ವರ್ಕ್ ಆಗ್ತಾ ಇರೋದು. ಇದೆಷ್ಟು ಜನ ಇದ್ದಾರೆ ಅವರು ಒಟ್ಟಿಗೆ? 5 men. 5 × 1/y, 5 × 1/y is equal to work done 1/4. Is one the equation. Call the equation number 1. ಹಾಗೇನೆ ಎರಡನೇ ಈಕ್ವೇಷನ್ನು ನಾವು ಪ್ರಿಕ್ರಿಯೇಟ್ ಮಾಡ್ಬೋದು. ಎರಡನೇ ಈಕ್ವೇಷನ್ ಏನು ಹೇಳುತ್ತೆ? 3 women 6 men ಅಂತಾರೆ. 3 women ಅಂದರೆ 3 × 1/x ಪ್ಲಸ್ 6 men ಅಂತಾರೆ 6 × 1/y ಈಸ್ ಈಕ್ವಲ್ ಟು ಎಷ್ಟು ದಿನ ಅದು ಲೆಕ್ಕ? 3 days ಅಂತಾನೆ. ಅಲ್ಲಿಗೆ 1/4 ಅನ್ನೋ ಜಾಗದಲ್ಲಿ ಇಲ್ಲಿ ಎಷ್ಟು ಬರುತ್ತೆ? 1/3. ಕರೆಕ್ಟಾ? ಇದು ಕಾಲ್ ದಿ ಈಕ್ವೇಷನ್ ನಂಬರ್ 2. ಈಗ ಇವೆರಡನ್ನು ಸಾಲ್ವ್ ಮಾಡಬೇಕು. ಇದು ನಿನ್ನೆ ಕೊಟ್ಟಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಾಲ್ವ್ ಮಾಡೋಕ್ಕೆ. ಯಾಕೆ ಅಂದರೆ ಇಲ್ಲಿ ಡೈರೆಕ್ಟ್ ಇಲ್ಲ, ಫ್ರ್ಯಾಕ್ಷನ್ಸ್ ಇದೆ, ಭಿನ್ನರಾಶಿ ಇದೆ. 1/x 1/y ಅಂತ ಇದೆ. ಈ 1/x 1/y ಅಂತಿರೋದ್ರಿಂದ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಸಿನ್ಸ್ ಇಟ್ ಈಸ್ ಅ ಫ್ರ್ಯಾಕ್ಷನ್, ಭಿನ್ನರಾಶಿ ಆದ್ದರಿಂದ ಸಾಲ್ವ್ ಮಾಡೋದು ಕಷ್ಟ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಭಿನ್ನರಾಶಿನ ತೆಗೆದುಬಿಟ್ಟು ಸಿಂಪಲ್ ಇಂಟೀಜರ್ ಮಾಡ್ಕೋತೀನಿ. ರಿಮೂವಿಂಗ್ ಫ್ರ್ಯಾಕ್ಷನ್ ಐ ವಿಲ್ ಮೇಕ್ ಇಟ್ ಸಿಂಪಲ್ ಇಂಟೀಜರ್ ಈಕ್ವೇಷನ್. ಹೇಗೆ? ಅದಕ್ಕೆ ಈ ಥರ ಮಾಡ್ಕೋತೀನಿ. 1/x ಲೆಟ್ 1/x ಈಸ್ ಈಕ್ವಲ್ ಟು a ಅಂತೀನಿ. ಆ ಫ್ರ್ಯಾಕ್ಷನ್ನ ಇಂಟೀಜರ್ ಮಾಡ್ಕೋತಾ ಇದ್ದೀನಿ. 1/x a ಅಂತೀನಿ.
ಹಾಗೆ 1/y-ಯನ್ನು ಬಿ ಅಂತ ಇಟ್ಕೊತೀನಿ. ಲೆಟ್ 1/y ಈಸ್ ಈಕ್ವಲ್ ಟು ಬಿ ಅಂತೀನಿ, ಏಕೆಂದರೆ ಆಗ ನಿಮ್ಗೆ ಸುಲಭ ಆಗುತ್ತೆ ಅಂತ. ಈಗ ಫಸ್ಟ್ ಈಕ್ವೇಷನ್ ಅವಾಗ ಏನಾಗುತ್ತೆ, ಫಸ್ಟ್ ಈಕ್ವೇಷನ್ ರಿಟರ್ನ್ ಹೊಸ್ತಾ ಬರಿತೀನಿ. 2 × 1/x ಅಂದರೆ 2a ಪ್ಲಸ್ 5b ಈಸ್ ಈಕ್ವಲ್ ಟು 1/4 ಅಂತ ಬಂತು. ಆರ್ ಈ 4ನೂ ತೆಗೆದುಬಿಡ್ಬೇಕು ಫ್ರ್ಯಾಕ್ಷನ್ನ. 4 ತೆಗಿಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ, ಇವೆರಡನ್ನೂ 4ರಿಂದ ಗುಣಿಸ್ಕೊಂಡ್ರೆ ಇಲ್ಲೇನಿಲ್ಲ ಅಂದರೆ 1 ಅಂತ. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದನ್ನು 1ನಿಂದ ಗುಣಿಸೋದು, ಇದನ್ನು 4ರಿಂದ ಗುಣಿಸೋದು, ಓರೆ ಗುಣಾಕಾರ ಅಂತೀವಿ ಇದಕ್ಕೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಸ್ ಅಲೌಡ್ ಇನ್ ಮ್ಯಾಥಮೆಟಿಕ್ಸ್. ಹಾಗಾಗಿ 4ರಿಂದ ಗುಣಿಸಿದ್ರೆ 4 2s 8a ಪ್ಲಸ್ 4 5s 20b ಈಸ್ ಈಕ್ವಲ್ ಟು 1 1s 1. 8a ಪ್ಲಸ್ 20b ಈಸ್ ಈಕ್ವಲ್ ಟು 1 ಅಂತ ಬಂತು. ಇದರ ಕಾಲ್ ದಿ ಈಕ್ವೇಷನ್ ನಂಬರ್ 3. ಸಿಂಪಲ್ ಇಂಟೀಜರಲ್ಲಿ ಬಂದಿದೆ. 8a ಪ್ಲಸ್ 20b ಈಸ್ ಈಕ್ವಲ್ ಟು 1. ಹಾಗೆ ಇದನ್ನು ಸಾಲ್ವ್ ಮಾಡ್ಕೋತೀನಿ. ಈಕ್ವೇಷನ್ ನಂಬರ್ 2. 3 1/xನ ಎ ಅಂತ ಕರ್ಕೊಂಡಿದ್ದೀನಿ. 3a ಪ್ಲಸ್ 6b ಈಸ್ ಈಕ್ವಲ್ ಟು 1/3. Again 3a plus 6b is equal to 1/3. Again cross multiplication, ಓರೆ ಗುಣಾಕಾರ. 3 3s 9a plus 3 6 8b is equal to 1 1s 1. ಕರೆಕ್ಟಾಗಿ ಬಂದಿದ್ದು? ಸರಿ ಆಯ್ತಲ್ಲ? ಹಾಗೆ ಮಾಡ್ಕೊಂಡಿದ್ದು ಏನು ಹೇಳಿ? 18 ಸಾರಿ, ಕರೆಕ್ಟ್, 18b. ಕರೆಕ್ಟಾ? ಕಾಲ್ ದಿ ಈಕ್ವೇಷನ್ ನಂಬರ್ 4. ಯು ಆರ್ ರೈಟ್. 3 6 18b. ಈಗ ಇವೆರಡನ್ನೂ ಸಾಲ್ವ್ ಮಾಡಬೇಕು. 3 and 4 ಸೈಮಲ್ಟೇನಿಯಸ್ ಈಕ್ವೇಷನ್ ದಟ್ ಕ್ಯಾನ್ ಬಿ ಸಾಲ್ವ್. ಅದು ನೀವು ಮಾಡ್ಬೋದು. ಈಗ ಮಾಡೋಣ. Three a plus 6b is equal to 1. 9a plus 18b is equal to 1. ಇದಕ್ಕೆ ಯಾವ ಮೆಥಡ್ ಅಪ್ಲೈ ಮಾಡ್ಕೋಬೇಕು ನಾವು? ಇಲ್ಲಿ ಕೋಎಫಿಷಿಯೆಂಟ್ ಶುಡ್ ಬಿ ಮೇಡ್ ಸೇಮ್. ಕೋಎಫಿಷಿಯೆಂಟ್ನ ಸೇಮ್ ಮಾಡಿಕೊಂಡ್ರೆ ಕಳಿಯೋಕ್ಕೆ ಸುಲಭ. ಹಾಗಾಗಿ ಈಗ ಬಿ ಮಾಡ್ಕೊಳ್ಳೋಣಂತೆ. ಇದನ್ನು 18ಇಂದ ಗುಣಿಸ್ಕೋತೀರಿ, ಇದನ್ನು 6ಇಂದ ಗುಣಿಸ್ಕೋತೀರಿ. ಆಗ ಇದನ್ನು 18ಇಂದ, ಇದನ್ನು 6ನಿಂದ ಐ ವಿಲ್ ಮೇಕ್ ದಿ ಕೋಎಫಿಷಿಯೆಂಟ್ಸ್ ಬಿ ಸೇಮ್, ದೆನ್ ಐ ವಿಲ್ ಡಿಡಕ್ಟ್ ಸೊ ದಟ್ ಬಿ ಕ್ಯಾನ್ ಬಿ ಎಲಿಮಿನೇಟೆಡ್. ಅದಕ್ಕೆ ಹಾಗೆ ಮಾಡ್ತೀನಿ. 18 3s 54a ಪ್ಲಸ್ 18 6 18 6 6 48 108b is equal to 18 1s 18. ಇದು 6 9s 6 9s ಎಷ್ಟು ಬಂತು? ಓ, ವ್ಯತ್ಯಾಸ ಆಯ್ತಲ್ಲ. ಹಾಂ, ಎಲ್ಲಿ? ಹಾಂ, ಇದು 80ನಾ? ಇದು 80ನಾ? ಹಾಂ, ಸಾರಿ, 80ನಾ? ಇದು 20bನ ಬಂದಿರೋದು. ಮತ್ತು ಹೇಳಲಿಲ್ಲ ನನಗೆ. ನಾನು ಹಾಗೆ ಅಂದ್ಕೊಂಬಿಟ್ಟೆ. ಅಯ್ಯೋ ರಾಮ. 8a plus 20b is equal to 1, ಕರೆಕ್ಟ್. 9a plus 18b is equal to 1, ಕರೆಕ್ಟ್. ಓ ಸರಿ, ಸಾರಿ. ಹಾಗಾದರೆ ಈಗ ದಿಸ್ ಶುಡ್ ಬಿ 18, ದಿಸ್ ಈಸ್ 20, ಕರೆಕ್ಟ್. ಸರಿತಾರೆ? 18 20, ಆಮೇಲೆ ರೈಟ್. ಅಲ್ಲಿಗೆ 18 8s 144a ಪ್ಲಸ್ 18 into 20 360b is equal to 18, ಕರೆಕ್ಟ್. ಇದು 29s 180a. ಸೆಕೆಂಡ್ ಈಕ್ವೇಷನ್ ಕರೆಕ್ಟಾಗಿ ಬರೆದಿತ್ತಿಲ್ವಲ್ಲ ನಾನು?
9a + 18b = 1. ಫಸ್ಟ್ ಈಕ್ವೇಷನ್ 3 ಹಾಕ್ಬಿಟ್ಟಿದ್ದೆ ಇದು ಅದು ಮೇಲ್ಗಡೆ ಬರ್ತಿದ್ದ ಸರಿ ಕರೆಕ್ಟ್ ನಾವು ರಾಂಗ್ ನೋಡ್ಕೊಳ್ಳಿ. ಸೊ 180a + 28 360b = 21 20. ಸಬ್ಟ್ರಾಕ್ಟಿಂಗ್ ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್, ಅಥವಾ ಕೆಳಗಡೆನೇ ಮಾಡ್ಕೊಳ್ಳಿ ಮೈನಸ್ ಮೈನಸ್ ಮೈನಸ್. 20 × 9 180a, 20 × 18 360b, 21 20. ಈಗ ಸಬ್ಟ್ರಾಕ್ಟಿಂಗ್ 360b ಕ್ಯಾನ್ಸಲ್ ಆಯಿತು. ಅಲ್ಲಿಗೆ 180a ಮೈನಸ್ 144a. 180ನಲ್ಲಿ 144 ಕಳೆದ್ರೆ 10ರಲ್ಲಿ ಕಳೆದ್ರೆ 6, 7ರಲ್ಲಿ ಕಳೆದ್ರೆ 3, 36 ಮೈನಸ್ 36a = ಮೈನಸ್ 20ನಲ್ಲಿ 18 ಹೋಯಿತು, ಅಲ್ಲಿಗೆ -2. ದೇರ್ಫೋರ್ a = -2 ಡಿವೈಡೆಡ್ ಬೈ -36. ಮೈನಸ್ ಇಂಟು ಮೈನಸ್ ಪ್ಲಸ್, 2 1s 2 8s 1/18. ಅಲ್ಲಿಗೆ a = ಹೌ ಮಚ್? 1/18. ಕರೆಕ್ಟ್. ಈಗ ಎ ವ್ಯಾಲ್ಯೂ ಬಂದರೆ 1/18 ಅಂತ, ಬಿ ವ್ಯಾಲ್ಯೂ ಕಂಡುಹಿಡ್ಕೋಬೋದು. ಕರೆಕ್ಟಾ? ಅದಕ್ಕೆ 8a + 20b = 1. 8a + 20b = 1. a is how much? 1/18. ಅಲ್ಲಿಗೆ 8 × 1/18 + 20b = 1. ಅಥವಾ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. 2 9s 2 4s 2 9s 4/9 + 20b = 1. ಇದು ಅಷ್ಟೇ ಫ್ರ್ಯಾಕ್ಷನ್ ಇದೆ, ಇಂಟೀಜರ್ಸ್ ಮಾಡ್ಬೋದು. ಈ 9ಇಂದ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಂಬಂದ್ಬಿಡ್ಬೋದು. ಅಲ್ಲಿಗೆ ಮಲ್ಟಿಪ್ಲೈ ಬೈ 9 ಇರೋದು ಡಿನಾಮಿನೇಟರ್. ಈಗ 9 ಹಾಕಿದರೆ 9 ಕ್ಯಾನ್ಸಲ್, 4 ಪ್ಲಸ್ ಇಲ್ಲಿ 9 ಹಾಕಿದರೆ 9 20s 180b = 9 1s 9. ಕರೆಕ್ಟ್. ಅಲ್ಲಿಗೆ 180b = 9 - 4. ಕರೆಕ್ಟ್. ಅಲ್ಲಿಗೆ 180b = 5. ದೇರ್ಫೋರ್ b = 5 ಡಿವೈಡೆಡ್ ಬೈ 180. 5 1s 5 36 1/36. ಕರೆಕ್ಟ್. ಅಲ್ಲಿಗೆ b = ಹೌ ಮಚ್? 1/36. ಪ್ರಶ್ನೆ ಮುಗಿದಿಲ್ಲ. ಎ ಮತ್ತು ಬಿ ಬಂತು. ನಾವು ಕಂಡುಹಿಡಿಬೇಕಾಗಿರೋದು ಎಕ್ಸ್ ಆ್ಯಂಡ್ ವೈ. ಅದಕ್ಕೆ ನಾವು ತಗೊಳ್ಳೋಣ ಎ = 1/x ಅಂತ ಇಟ್ಕೊಂಡಿದ್ವಿ. ಕರೆಕ್ಟಾ? ಅಲ್ಲಿಗೆ 1/x = a ಅಂದರೆ 1/x = a ಹೌ ಮಚ್? 1/18. ಕ್ರಾಸ್ ಮಲ್ಟಿಪ್ಲಿಕೇಶನ್ x = 18. ಹಾಗೆ ಬಿ ಅಂದರೆ 1/y = p ಬಂದಿರೋದು 1/36. ಕರೆಕ್ಟ್. ಕ್ರಾಸ್ ಮಲ್ಟಿಪ್ಲಿಕೇಶನ್ y = 36. ದಟ್ ಈಸ್ ದಿ ಆನ್ಸರ್. ಅರ್ಥ ಆಯ್ತಲ್ಲ? ಈ ರೀತಿ ನಾವು ಟಿಪಿಕಲ್ ಕ್ವಶನ್ಸ್ ಬಂದರೆ ವಿ ಹ್ಯಾವ್ ಟು ಫಾರ್ಮುಲೇಟ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಆ್ಯಂಡ್ ಸಾಲ್ವ್ ಇಟ್. ಇದಿಷ್ಟು ಕೂಡ ನಾನು ಸೈಮಲ್ಟೇನಿಯಸ್ ಈಕ್ವೇಷನ್ ಬಗ್ಗೆ ನಾನು ಹೇಳಿರೋದು. ಆದರೆ ಇನ್ನೊಂದು ನೀವು ಪರೀಕ್ಷೆಯಲ್ಲಿ ಕೇಳಬಹುದಾಗಿರೋದು ಗ್ರಾಫ್. ಅದೊಂದು ನಾನು ಹೇಳಿ ಈ ಚಾಪ್ಟರ್ ಕ್ಲೋಸ್ ಮಾಡ್ತೀನಿ. ಸೈಮಲ್ಟೇನಿಯಸ್ ಈಕ್ವೇಷನ್. ಯಾಕೆಂದರೆ ಮುಂದೆ ಬಹುಶಃ ನಾನು ಶನಿವಾರ ಅಥವಾ ಭಾನುವಾರ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ತಗೋತೀವಿ. ನಮಗೆ ಅದಕ್ಕೆ ಅನಲಿಟಿಕಲ್ ಜಾಮೆಟ್ರಿ ಅಂತಲೂ ಹೇಳ್ತೀವಿ, ಕೋಆರ್ಡಿನೇಟ್ ಜಾಮೆಟ್ರಿ ಅಂತ. ಅದರೊಳಗಡೆಯಲ್ಲಿ ಇವತ್ತು ನಾನು ಹೇಳುವ ಗ್ರಾಫು ಇನ್ನೂ ಕೂಡ ಕ್ಲಿಯರಾಗಿ ಹೇಳ್ತೀನಿ. ಅವತ್ತು ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ಹಾಗಾಗಿ ಕೋಆರ್ಡಿನೇಟ್ ಜಾಮೆಟ್ರಿ ನಾನು ಶನಿವಾರ ಏನು ಪಾಠ ಮಾಡ್ತೀನಿ
ಅದರೊಳಗಡೆ ಇದನ್ನು ಕ್ಲಿಯರಾಗಿ ಹೇಳ್ತೀನಿ. ಈಗ ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಕೇಳಿದರೆ, ಫಸ್ಟು ಈ ಸೈಮಲ್ಟೇನಿಯಸ್ ಈಕ್ವೇಷನ್ ಮೇಲೆ ಗ್ರಾಫ್ ಯೂಸ್ ಮಾಡಿ SLC ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳ್ಬೋದು ಅಂಥೇಳಿ ಜ್ಞಾಪಕ ಇಟ್ಕೊಳ್ಳಿ, ಗುರ್ತಾಕೊಳ್ಳಿ. ಇನ್ ಜಾಮೆಟ್ರಿ, ಇನ್ ಕೋಆರ್ಡಿನೇಟ್ ಜಾಮೆಟ್ರಿ, in geometry you can say one linear equation in two variables represents a straight line. Very important. One linear equation in two variables represents a straight line in geometry. ಆಲ್ಜಿಬ್ರಾ ಒಳಗಡೆ ಅದು ಈಕ್ವೇಷನ್ನು, ನನಗೆ ಸಮೀಕರಣ, ಅದೇ ಸಮೀಕರಣ ಜಾಮೆಟ್ರಿ ಒಳಗಡೆ ಒಂದು ಸ್ಟ್ರೈಟ್ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಉದಾಹರಣೆ AX ಪ್ಲಸ್ BY ಇಸ್ ಈಕ್ವಲ್ ಟು ಮೈನಸ್ ಈಸ್ ಈಕ್ವಲ್ ಟು C, ಅಥವಾ AX ಪ್ಲಸ್ BY ಪ್ಲಸ್ ಸಮ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 0. ಇದೊಂದು ಟೂ ವೇರಿಯಬಲ್ಸ್ ಲೀನಿಯರ್ ಈಕ್ವೇಷನ್. X is a variable, Y is a variable, A, B, C are constants. ಆವಾಗ ಇಲ್ಲಿ ಟೂ ವೇರಿಯಬಲ್ಸ್ ಒಂದು ಲೀನಿಯರ್ ಈಕ್ವೇಷನ್. ದಿಸ್ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್. ಆಲ್ಜಿಬ್ರಿಕಲ್ ಎಕ್ಸ್ಪ್ರೆಷನ್ ಇದು ಒಂದು ಈಕ್ವೇಷನ್. ಜೊಮೆಟ್ರಿಕಲಿ ಇಟ್ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್. ಹಾಗಾಗಿ ಇದನ್ನು ಜ್ಞಾಪ ಇಟ್ಕೊಂಡ್ರೆ, ಈಗ ನಾನು ಹೇಳಿದೆ ಇದು ಲೈನ್ ರೆಪ್ರೆಸೆಂಟ್ ಮಾಡುತ್ತೆ ಅಂಥೇಳಿ. ಹಾಗಾದರೆ ಒಂದು ಈಕ್ವೇಷನ್ ಕೊಟ್ಟರೆ ಒಂದು ಲೈನ್ ರೆಪ್ರೆಸೆಂಟ್ ಮಾಡುತ್ತೆ ಎಂದೆ. ಹೌ ಟು ಡ್ರಾ ಎ ಲೈನ್, ಹೌ ಟು ಡ್ರಾ ಎ ಸ್ಟ್ರೈಟ್ ಲೈನ್ ಗ್ರಾಫಿಕಲಿ ವೆನ್ ಎ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಈಸ್ ಗಿವನ್. ಒಂದು ಸಮೀಕರಣವನ್ನು ನಮಗೆ ಕೊಟ್ಟಾಗ, ಎರಡು ವೇರಿಯಬಲ್ಗಳಿರುವ ಒಂದು ಸಮೀಕರಣವನ್ನು ನಮಗೆ ಕೊಟ್ಟಾಗ ಗ್ರಾಫ್ನಲ್ಲಿ ನಾವು ಒಂದು ಸರಳ ರೇಖೆಯನ್ನು ಹೇಗೆ ಎಳಿಬೇಕು ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತೀನಿ. ಅದಕ್ಕೆ ಮೊದಲಿಗೆ ನೀವು ಇದನ್ನು ಕಂಡು ಹಿಡ್ಕೋಬೇಕು, ಪಾಯಿಂಟ್ಸ್ ಗುರ್ತಿಸ್ಕೋಬೇಕು. ಪಾಯಿಂಟ್ಸ್ ಅಂದರೆ ಏನು? ಈಗ ಉದಾಹರಣೆ X ಪ್ಲಸ್ Y ಈಸ್ ಈಕ್ವಲ್ ಟು 5 ಅಂತ ಇಟ್ಕೊಳ್ಳಿ. X ಪ್ಲಸ್ Y ಈಸ್ ಈಕ್ವಲ್ ಟು 5 ಅಂತ ಒಂದು ಈಕ್ವೇಷನ್ನು. ಇದಕ್ಕೆ ನಾನು ಸ್ಟ್ರೈಟ್ ಲೈನ್ ಡ್ರಾ ದಿ ಗ್ರಾಫ್ ಅಂತಾನೆ. ಡ್ರಾ ದಿ ಗ್ರಾಫ್, ಇದಕ್ಕೆ ಗ್ರಾಫ್ ಎಳೀರಿ ಅಂತಾನೆ. X ಪ್ಲಸ್ Y ಈಸ್ ಈಕ್ವಲ್ ಟು 5 ಅನ್ನೋದನ್ನು ಹೌ ಟು ಡ್ರಾ ದಿ ಗ್ರಾಫ್, ಅದಕ್ಕೆ ಈಗ ಒಂದು ಪ್ರಿಪೇರ್ ಮಾಡ್ಕೋತೀನಿ. X ಪ್ಲಸ್ Y ಈಸ್ ಈಕ್ವಲ್ ಟು 5 ಅಂದರೆ Y ಈಸ್ ಈಕ್ವಲ್ ಟು 5 ಮೈನಸ್ X. Y ಈಸ್ ಈಕ್ವಲ್ ಟು 5 ಮೈನಸ್ X. ಈಗ ಒಂದು ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳಿ, ಒಂದು ಟೇಬಲ್. ಲೆಟ್ ಮಿ ಪ್ರಿಪೇರ್ ಎ ಟೇಬಲ್. X ಮತ್ತು Y ವ್ಯಾಲ್ಯೂಸ್. X ಯು ಗಿವ್ ಎನಿ ವ್ಯಾಲ್ಯೂ ಆಫ್ ಯುವರ್ ಚಾಯ್ಸ್, ಎಷ್ಟು ಬೇಕಾದ್ರೂ ಕೊಡಿ Xಗೆ. ಆದರೆ Y ಮಾತ್ರ ಈ ಈಕ್ವೇಷನ್ ಪ್ರಕಾರ ಕಂಡುಹಿಡ್ಕೋಬೇಕು. Xಗೆ ನಾನೇನು ಮಾಡ್ತೀನಿ, 3 ಕೊಡ್ತೀನಿ. ಲೆಟ್ ಮಿ ಗಿವ್ X 3. Y 5 ಮೈನಸ್ 3 2. Xಗೆ ನಾನು 5 ಕೊಡ್ತೀನಿ. Xಗೆ 5 ಕೊಡ್ತೀನಿ. 5 ಮೈನಸ್ 5 Y 0. Xಗೆ ನಾನು 7 ಕೊಡ್ತೀನಿ. Xಗೆ 7 ಕೊಡ್ತೀನಿ. 5 ಮೈನಸ್ 7 ಮೈನಸ್ 2. ಮೈನಸ್ 2. ಈ ವ್ಯಾಲ್ಯೂಸ್ ಎಲ್ಲ ನೀವು ಗುರ್ತು ಹಾಕ್ಕೊಂಡಿರಿ. 3 2 XY, ಅಲ್ಲಿಗೆ 3 2 5 0 7 ಮೈನಸ್ 2. 3 ಪಾಯಿಂಟ್ಸ್ ಬಂದಿದೆ. ಈಗ ಗ್ರಾಫ್ ಶೀಟ್ ಎಳಿತೀನಿ. ಗ್ರಾಫ್ ಶೀಟ್, ನಂದು ಗ್ರಾಫ್ ಶೀಟ್ ತಂದಿದ್ದೀನಿ. ಇದು ನಿಮಗೆ ಕೊಡ್ತಾರೆ ಪರೀಕ್ಷೆಯಲ್ಲಿ. ಗ್ರಾಫ್ ಶೀಟ ಪರೀಕ್ಷೆಯಲ್ಲಿ ಈ ಗ್ರಾಫ್ ಶೀಟ್ ಕೊಡ್ತಾರೆ. ಇದರೊಳಗಡೆ ನೀವು ಮೊದಲು ಹೀಗೆ ಹೇಳ್ಕೋಬೇಕು. ಗ್ರಾಫ್ ಶೀಟ್ ಕೊಟ್ಟರೆ ಯಾವುದಾದ್ರು ಒಂದು ಪಾಯಿಂಟ್, ಸೆಂಟ್ರ್ ಪಾಯಿಂಟ್ ತೊಗೊಂಡು ಹೀಗೆ ಇದು ಸೆಂಟ್ರ್ ಪಾಯಿಂಟ್ ತೊಗೊಂಡು ಇದು ಆರಿಜಿನ್,
ಇದು ಪ್ಲಸ್ ಎಕ್ಸ್, ಇದು ಮೈನಸ್ ಎಕ್ಸ್, ಎಕ್ಸ್ ಆಕ್ಸಿಸ್, ಹಾರಿಜಾಂಟಲ್ ಎಕ್ಸ್ ಆಕ್ಸಿಸ್, ವರ್ಟಿಕಲ್ ವೈ ಆಕ್ಸಿಸ್. ಇದು ಪ್ಲಸ್ ವೈ, ಇದು ಮೈನಸ್ ವೈ. ಹಾಗೆ ತಗೋಬೇಕು. ಈಗ ಇದು ನೋಡ್ಕೊಳ್ಳಿ. ಈಗ ನಾನಿಲ್ಲಿ ಒಂದೊಂದು ಮನೆ ಕಾಣ್ತಾ ಇರ್ಬೋದು, ನಿಮಗೆ ಕಾಣ್ತಾ ಇದೆಯಾ? ಒಂದೊಂದು ಸಣ್ಣ ಸಣ್ಣ ಮನೆಗಳು, ಒಂದು ಸಣ್ಣ ಮನೆಗಳು, 1 ಸೆಂಟಿಮೀಟ್ರ್ ಮನೆಗಳು ಕಾಣ್ತಾ ಇದ್ದೀವಿ. ಈಗ ಫಸ್ಟು 3, 2 ಅಂತಾರೆ. 3 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3. 1, 2, ಎಕ್ಸ್ ಮೀನ್ಸ್ ಅಲಾಂಗ್ ಹಾರಿಜಾಂಟಲ್ ಲೈನ್. 1, 2, 3. ಇಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 3 ಬಂತು. ವೈ 2, ವೈ ಅಂದರೆ ವರ್ಟಿಕಲ್ +2 ಮೇಲಕ್ಕೆ. 1, 2. ಇದು 3, 2. ನೆಕ್ಸ್ಟು 5, 0. 5, 0. 1, 2, 3, 4, 5. 0, 0 ಅಂದರೆ ಅದೇ ಪಾಯಿಂಟ್. 5, 0. ಹಾಗೆ ಇನ್ನೊಂದು 7, -2. 7, -2. 7 ಅಂದರೆ 1, 2, 3, 4, 5, 6, 7. 7 ಆದಮೇಲೆ -2. -2 ಕೆಳಗಡೆಗೆ 1, 2. 7, -2. ನೋಡಿ, 3, 2, 5, 0, 7, -2. 3 ಪಾಯಿಂಟ್ ಗುರ್ತು ಮಾಡಿದ್ದೀನಿ. ಈಗ ಈ 3 ಪಾಯಿಂಟನ್ನು ಒಂದು ಸ್ಕೇಲ್ ತೊಗೊಂಡು ಜಾಯಿನ್ ಮಾಡಿ. ದಿಸ್ ಈಸ್ ದ ಸ್ಟ್ರೈಟ್ ಲೈನ್ ಒಪ್ಟೈಲ್. ಕರೆಕ್ಟ್? ಈ ಸ್ಟ್ರೈಟ್ ಲೈನ್ ಈಕ್ವೇಷನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಷ್ಟು? 5. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಒಂದು ಈಕ್ವೇಷನ್ ಬಂತು. ಕರೆಕ್ಟಾ? ಅರ್ಥ ಆಯ್ತಲ್ಲ? ಇದು ನಾಳೆ ಪರೀಕ್ಷೆಯಲ್ಲಿ ಒಂದು ಲೈನ್ ಕೊಟ್ಟರೆ ಸರಿ ಆಯಿತು. ಇಷ್ಟು ಸುಲಭಕ್ಕೆ ಬಿಡ್ತಾರೆ ನಿಮ್ಮನ್ನು ಪರೀಕ್ಷೆಯವರು. ಇದು ಕೊಟ್ಬಿಟ್ರೆ ಸಲೀಸ್ಕೊಂಡ್ಬಿಡ್ತೀರಿ ಎಲ್ಲರೂ. ಅವ್ರು ಹೀಗೆ ಕೊಡೋಲ್ಲ. 2 ಸೈಮಲ್ಟೇನಿಯಸ್ ಈಕ್ವೇಷನ್ ಕೊಡ್ತಾರೆ. ಕೊಟ್ಟು ಸಾಲ್ವ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಗ್ರಾಫಿಕಲಿ ಅಂತಾರೆ. ನಾವು ಆಗಲೇ ಎಲ್ಲ ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವ್ ಮಾಡಿದ್ದೀವಿ. ಗುಣಿಸಿ, ಓರೆ ಗುಣಾಕಾರ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಎಲಿಮಿನೇಷನ್ ಅಂತ. ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಸಾಲ್ವ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಗ್ರಾಫಿಕಲಿ. ಗ್ರಾಫಲ್ಲಿ ಸಾಲ್ವ್ ಮಾಡಿ ಅಂತಾರೆ. ಈಗ ಅದಕ್ಕೆ ಮಾಡೋಣಂತೆ. ಈಗ ಒಂದು ಲೆಕ್ಕ ಬರ್ಕೊಳ್ಳಿ. ಸಾಲ್ವ್ ಗ್ರಾಫಿಕಲಿ. Solve graphically. X plus y is equal to x plus y is equal to 7. X plus y is equal to 7. 2x plus y is equal to 11. Solve graphically. ಎರಡು ಸ್ಟ್ರೈಟ್ ಲೈನ್. ಈಗ ಫಸ್ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 7. ಆಗಲೇ ಹಾಗೆ 3 ವ್ಯಾಲ್ಯೂಸ್ ಎಕ್ಸಿಗೆ ಕೊಟ್ಕೊಂಡು ವೈ ಕಂಡು ಹಿಡ್ಕೋಬೇಕು. ಈಗ ಲೆಟ್ ಮಿ ಪಿಕಪ್ ದಿ ಫಸ್ಟ್ ಒನ್. ಮೊದಲೇ ತೊಗೋತೀನಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 7. ದೇರ್ಫೋರ್ ವೈ ಈಸ್ ಈಕ್ವಲ್ ಟು 7 ಮೈನಸ್ ಎಕ್ಸ್. y is equal to 7 minus x. ಇದಕ್ಕೊಂದು ಟೇಬಲ್ x y ಟೇಬಲ್. ನಾನು ಕೊಡಬೇಕಾದ ಬೆಲೆನೇ ಕೊಡಬೇಕು ಅಂತಿಲ್ಲ. ನಿಮ್ಮಿಷ್ಟ ಏನು ಬೇಕಾದ್ರೂ ಕೊಟ್ಕೋಬೋದು. ಯು ಆರ್ ಅಟ್ ಲಿಬರ್ಟಿ. ನಾನು ಎಕ್ಸ್ಗೆ 2 ಕೊಡ್ತೀನಿ. y 7 minus 2 5. ಎಕ್ಸಿಗೆ ನಾನು 4 ಕೊಡ್ತೀನಿ.
ವೈ 7 ಮೈನಸ್ 4 3. ಎಕ್ಸ್ಗೆ ನಾನು 6 ಕೊಡ್ತೀನಿ. ವೈ 7 ಮೈನಸ್ 6 1. ಸಾಕು 3 ಪಾಯಿಂಟು. ಫಸ್ಟು ಕನ್ಫ್ಯೂಸ್ ಆಗೋಕ್ಕೆ ಮೊದಲು ಈ ಸ್ಟ್ರೈಟ್ ಲೈನ್ ಎಳ್ಕೊಂಬಿಡಿ. ಸ್ಟ್ರೈಟ್ ಲೈನ್ ಎಳ್ಕೊಂಬೋಣ. ಈಗ ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ನನ್ನ ಹತ್ರ ಗ್ರಾಫ್ ಮುಗಿದೋಗಿದೆ. ರಫಾಗಿ ಎಳ್ಕೊತೀನಿ. ಆಮೇಲೆ ಎತ್ಕೊಳ್ಳಿ. ಇನ್ನೊಂದು ಇಕ್ವೇಷನ್ ತೊಗೊಳ್ಳಿ. 2x + y = 11. ಅದನ್ನು ಮಾಡ್ಕೋತೀನಿ. ಅಲ್ಲಿಗೆ y = 11 - 2x. ಆಮ್ ಐ ರೈಟ್? y = 11 - 2x. ಈಗ ಇದಕ್ಕೆ ವ್ಯಾಲ್ಯೂಸ್ ಕೊಟ್ಕೊಳ್ಳೋಣ. ಎಕ್ಸ್ ವೈ. ಎಕ್ಸ್ಗೆ ನಾನು 3 ಕೊಡ್ತೀನಿ. 3 ಕೊಟ್ಟರೆ 11 - 2x ಇದು. ಎಕ್ಸ್ಗೆ 3. ಸೊ 2 3s 6. ಅಲ್ಲಿಗೆ 11 - 6. 2 3s 6 ಆಗ್ತಾಯಿದೆ. 11 - 6 5. 11 - 6 = 5. ಎಕ್ಸ್ಗೆ ನಾನು 5 ಕೊಡ್ತೀನಿ. ಎಕ್ಸಿಗೆ 5 ಕೊಟ್ಟರೆ 11 - 2x. 2 5s 10. 11 - 10. 11 - 10 ಅಂದರೆ 1. ಎಕ್ಸಿಗೆ ನಾನು 7 ಕೊಡ್ತೀನಿ. 7 ಕೊಟ್ಟರೆ 11 - 2 7s 14. 11 - 14. 11 - 14 ಅಂದರೆ -3. 11 - 14 -3. ಕರೆಕ್ಟ್? ಸೊ 2 ಈಕ್ವೇಷನ್ದು ವ್ಯಾಲ್ಯೂಸ್ ಬಂದಿದೆ. ಈಗ 2 ಟೇಬಲ್ ಬಂದಿದೆ. ಇದಕ್ಕೊಂದು ಲೈನ್ ಡ್ರಾ ಮಾಡಿ, ಇದಕ್ಕೊಂದು ಲೈನ್ ಡ್ರಾ ಮಾಡಿ. ಈಗ ಕರೆಕ್ಟಾ? ಗ್ರಾಫ್ ಶೀಟ್ ತೊಗೋಬೇಕು. ಆಗಲೇ ಹಾಗೇ ಇದಕ್ಕೊಂದು ಲೈನ್ ಡ್ರಾ ಮಾಡೋಣ. ಒಂದು ನಿಮಿಷ ಗ್ರಾಫ್ ಶೀಟ್ ಬಂದುಬಿಡಿ, ಮಾಡ್ತೀನಿ. 1 ಸೆಕೆಂಡ್ ಬ್ರೇಕ್ ಕೊಡೋಣ. ಆಗುತ್ತಾ? ಈಗ ಇಲ್ಲ ಅಂದರೆ ಇನ್ನೂ ಒಂದು ಕೆಲಸ, ಗ್ರಾಫ್ ಶೀಟೇ ಬೇಕು ಅಂತೇನಿಲ್ಲ. ನಾವು ಸುಮ್ಮನೆ ಒಂದು ರಫಾಗಿ ನಿಮ್ಗೆ ತೋರಿಸಿ ನೀವು ಗ್ರಾಫ್ ಶೀಟಲ್ಲಿ ಮಾಡ್ಕೊಳ್ಳಿ. ನಾನು ಸುಮ್ಮನೆ ನನ್ನ ಅಂದಾಜು ಮೇಲೆ ಮಾಡಿರ್ತೀವಿ. ಎಳಿಸ್ಬಿಟ್ಟೆ. ಇದ್ಕೊಳ್ಳಿ. ವ್ಯಾಲ್ಯೂಸಲ್ಲಿ ಗುರ್ತು ಹಾಕ್ಕೊಂಡಿರೋಣ. ಎಕ್ಸ್ ವೈ. ಫಸ್ಟ್ ಲೈನ್ಗೆ ಎಕ್ಸ್ ಎಷ್ಟು ವ್ಯಾಲ್ಯೂ? ಫಸ್ಟ್ ಒನ್ ಹೇಳಿ. ಟೈಮ್ ನೀವು ಹೇಳಿ. ಎಲ್ಲಿ ಎಕ್ಸ್ ಎಷ್ಟು ಕೊಟ್ಟಿದ್ದೀರಿ? ನೀವು -2 ಕೊಟ್ರಾ? -2 ವೈ 9. ಆಮೇಲೆ ಎಕ್ಸು ವೈ. ಆಮೇಲೆ ಎಕ್ಸು 6. ವೆರಿ ಗುಡ್. ಅಲ್ಲಿಗೆ ದತ್ತ ಮೇಸ್ಟ್ ಹೇಳಿದ್ದೆ ಯಾಕೆ ಕೇಳಬೇಕು ಅಂತ ನೀವು ಭಾಳ ಚೆನ್ನಾಗಿ ಮಾಡಿದ್ಯಾ. ಹಾಗಿರ್ಬೇಕು ಹುಡುಗರು. ನಾವು ಹೇಳಿದ್ದೆ ಕೇಳಬಾರ್ದು. ಕಲ್ತ್ಕೊಂಡು ನೀವೇ ಬುದ್ಧಿ ಉಪಯೋಗಿಸ್ಬೇಕು. ನೆಕ್ಸ್ಟ್ ಸೆಕೆಂಡ್ ಲೈನ್ ನೀನು ಹೇಳು. ಬಂದೆ. ಎಕ್ಸ್ ವೈ. ಎಕ್ಸ್ ಎಷ್ಟು? 1. ವೈ 3. 1 9. ರೈಟ್. ವೈ ಎಕ್ಸ್ 3. ವೈ 5. ಆಮೇಲೆ ಎಕ್ಸ್ 5. ವೈ 1. ಕರೆಕ್ಟ್? ಈಗ ಮಾಡೋಣ. ಆಗ್ಬೋದಾ? ನೋಡಿ, ಆಗಲೇ ಹಾಗೇನೆ ಬೇಕು ಅಂತಿಲ್ಲ. ಹಾಕ್ಕೊಳ್ಳಿ. origin plus x plus y minus y minus x. ಕರೆಕ್ಟಾ? ಈಗ ತಗೊಳ್ಳೋಣ. ಫಸ್ಟು -2x. -2 ಅಂದರೆ 1 2 -2 9 1 2 3 4 5 6 7 8 9. -2 9. 0 7. 0 7 ಇದು 0. ಕರೆಕ್ಟಾ? 7 1 2 3 4 5 6 7. 0 7. ನೆಕ್ಸ್ಟ್ 1 6.
1 6 ಇದು 1 6 1 2 3 4 5 6 1 6 ಈ 3 ಪಾಯಿಂಟ್ಸ್ನ ಜಾಯಿನ್ ಮಾಡಿ ಒಂದು ಲಾಂಗ್ ಲೈನ್ ಎಳ್ಕೊಳ್ಳಿ. ಹೀಗೆ ಸ್ಟ್ರೈಟ್ ಲೈನ್ ಬಂತು. ಕರೆಕ್ಟಾ? ಇದು ಮೊದಲನೇ ಈಕ್ವೇಷನ್. ಎರಡನೇ ಈಕ್ವೇಷನ್ x1 y9 ಅಲ್ಲಿಗೆ x1 y9 ಈ ಪಾಯಿಂಟಾ 1 2 3 4 5 6 7 8 9. ನೆಕ್ಸ್ಟು 3 5 ಕರೆಕ್ಟಾ? 3 5 1 2 3 5 ಅಂದರೆ 1 2 3 4 5 3 5. ನೆಕ್ಸ್ಟು 5 1 1 2 3 4 5 1 ಕರೆಕ್ಟಾ? 5 1 ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ರೈಟ್. ಯಾಕೆ ನಿಮ್ಮ ವ್ಯಾಲ್ಯೂಸ್ ಹಾಕ್ತಾಯಿದ್ದೀನಿ, ನನ್ನ ವ್ಯಾಲ್ಯೂಸ್ ಅಲ್ಲ. ತಪ್ಪಾದರೆ ನೀವು ಜವಾಬ್ದಾರ. ಈಗ ಇವು ಮೂರೂ ಸೇರಿಸ್ಬೇಕು. ವ್ಯತ್ಯಾಸ ಇದೆಯಲ್ಲ ಇಲ್ಲಿ ಪಾಯಿಂಟು. ಸೆಕೆಂಡ್ ಲೈನ್ ಈಕ್ವೇಷನ್ ಹೇಳಿ ನೋಡೋಣ. ಯಾಕೋ ತಪ್ಪು ಕ್ಯಾಲ್ಕುಲೇಟ್ ಮಾಡಿದೆಯಲ್ಲ. ಸೆಕೆಂಡ್ ಲೈನ್ ಈಕ್ವೇಷನ್ ಹೇಳಿ. ಸೆಕೆಂಡ್ ಲೈನ್ನ ಕೊಟ್ಟಿದ್ದು ಈಕ್ವೇಷನ್ 2x ಪ್ಲಸ್ y ಇಸ್ ಈಕ್ವಲ್ ಟು 11. ಎಕ್ಸಿಗೆ 5 ಕೊಟ್ಟರೆ 2 5s are 10 ಪ್ಲಸ್ y ಇಸ್ ಈಕ್ವಲ್ ಟು 11. y ಇಸ್ ಈಕ್ವಲ್ ಟು 11 ಮೈನಸ್ 10 1. ಕರೆಕ್ಟ್. ಸರಿ, ಕರೆಕ್ಟಾಗಿ ಮಾಡಿದ್ದೆ. ಸೊ ಮೂರು ಸೇರಿಸಿ. ಕರೆಕ್ಟಾ? ಎರಡೂ ಲೈನ್ ಇಳಿದೆ. ಈಗ ವಾಟ್ ಅಬೌಟ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ? ಅದಕ್ಕೇನು ಈ ಎರಡೂ ಲೈನುಗಳು ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ದಟ್ ಈಸ್ ದಿ ವ್ಯಾಲ್ಯೂ. ಅರ್ಥ ಆಯ್ತಾ? ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಷನ್ ಆಗ್ತಾ ಇದೆ? ಈ ಪಾಯಿಂಟಲ್ಲಿ ಇಂಟರ್ಸೆಕ್ಷನ್ ಆಗ್ತಾ ಇದೆ. ಆ ಪಾಯಿಂಟಿಂದ ಒಂದು ಎಳಿತೀರಿ. ಈಗ ಪಾಯಿಂಟಿಂದ ಎಳೆದೀರಿ ಇಂಟರ್ಸೆಕ್ಷನ್. ಹಾಗೇನೆ ಇಲ್ಲಿಗೆ ಇಂಟರ್ಸೆಕ್ಷನ್, ಇಲ್ಲಿಗೆ ಒಂದು ಇಂಟರ್ಸೆಕ್ಷನ್. ಕರೆಕ್ಟಾ? ಈಗ ಇದೇ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನಮಗೆ ವ್ಯಾಲ್ಯೂಸ್ ಕೊಡ್ತಾ ಇರೋದು. ಈಗ ಎಕ್ಸ್ ಎಷ್ಟಾಗುತ್ತೆ? 1 2 3 4. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 4. ವೈ ಈಸ್ ಈಕ್ವಲ್ ಟು 1 2 3. ವೈ ಈಸ್ ಈಕ್ವಲ್ ಟು ಎಷ್ಟು ಬಂತು? 3. ಅಲ್ಲಿಗೆ ಸಾಲ್ವ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 4, ವೈ ಈಸ್ ಈಕ್ವಲ್ ಟು 3. ನೋಡಿ ಹೇಗೆ ಬಂದಿದೆ. ಗ್ರಾಫಿಕ್ ನೋಡ್ಕೊಳ್ಳಿ, ನೀವು ಮನೇಲಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಕರೆಕ್ಟಾ? ಈಗ ನೀವು ಈ ಗ್ರಾಫಿಕಲಿ ನಾನು ಕಂಡು ಹಿಡಿದಿರೋದು ಎಕ್ಸ್ ಈಸ್ ಈಕ್ವಲ್ ಟು 4, ವೈ ಈಸ್ ಈಕ್ವಲ್ ಟು 3 ಅಂತ. ತಪ್ಪೋ ಸರಿನೋ ನಮ್ಮ ಮಾಮೂಲಿ ಮೆಥಡಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಳೋಣ. ಮಾಮೂಲಿ ಮೆಥಡಲ್ಲಿ ವೆರಿಫಿಕೇಷನ್ ಹೇಗೆ ಮಾಡ್ಕೊಳ್ಳೋಣ? ಫಸ್ಟ್ ಲೈನ್ ಕೊಟ್ಟಿರೋದು ಯಾವುದು? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 7. ಎಕ್ಸ್ ಎಷ್ಟು? 4. ವೈ ಎಷ್ಟು? 3. 4 + 3 7. ಓಕೆ, ಕರೆಕ್ಟಾಗಿ ಮಾಡಿದ್ವೋ ಇಲ್ಲೋ? ಅರ್ಥ ಆಯ್ತಾ? ನಾಳೆ ಪರೀಕ್ಷೆಯಲ್ಲಿ ಸಾಲ್ವ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಗ್ರಾಫಿಕಲಿ ಅಂದರೆ ಈ ರೀತಿ ಮಾಡಬೇಕು. ಕರೆಕ್ಟಾ? ಇದಿಷ್ಟು ಕೂಡ ಸೈಮಲ್ಟೇನಿಯಸ್ ಈಕ್ವೇಷನ್ ಬಗ್ಗೆ ನಾನು ಹೇಳಿದ್ದು. ಬೇಕಾದ್ರೆ ನಾಳೆ ಸಂಜೆ ನೀವು ಬರಬೇಕಾದ್ರೆ ನಾನೊಂದು ಲೆಕ್ಕ ಕೊಟ್ಟಿರ್ತೀನಿ. ನಿಮ್ಮ ಮನೆಯಲ್ಲಿ ಗ್ರಾಫ್ ಶೀಟ್ ತೊಗೊಂಡು ಈ ಥರ ಟೇಬಲ್ ಪ್ರಿಪೇರ್ ಮಾಡಿಕೊಂಡು ಕ್ಲೀನಾಗಿ ಗ್ರಾಫ್ ಎಳೆದು 2 ಲೈನ್ಗಳ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಗುರ್ತು ಹಾಕ್ಕೊಂಡು ಸಾಲ್ವ್ ದೆಮ್ ಗ್ರಾಫಿಕಲಿ ಮನೆಯಲ್ಲಿ ಲೆಕ್ಕ ಬರ್ಕೊಳ್ಳಿ. ನಾಳೆ ಹೋಮ್ ವರ್ಕ್ ಅಂತ ಇಟ್ಕೊಳ್ಳಿ ಬೇಕಾದ್ರೆ ಇದನ್ನು ಸಾಲ್ವ್ ಗ್ರಾಫಿಕಲಿ ಅನ್ನಲಿಕ್ಕೆ. ಟೂ ಎಕ್ಸ್ ಪ್ಲಸ್ 3y ಸಾಲ್ವ್ ಗ್ರಾಫಿಕಲಿ.
8. 2x plus 3y is equal to 8. X plus 5y is equal to 11. X plus 5y is equal to 11. Solve graphically and verify it with usual elimination process. ಆಯ್ತಲ್ಲ? ಸೊ ಇಲ್ಲಿಗೆ ನಾನು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಆರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಏಕಕಾಲಿಕ ಸಮೀಕರಣಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಸರಿನಾ? ಈಗ 8 ಗಂಟೆ ಆಗಿದೆ. ನಾಳೆ ಬೆಳಗ್ಗೆ, ನಾಳೆ ಸಂಜೆ ಮತ್ತೆ 7 ಗಂಟೆಗೆ ಸೇರೋಣ. ನಾಳೆ 7 ಗಂಟೆಗೆ ಸೇರಿದರೆ ನಾನು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ವರ್ಗ ಸಮೀಕರಣಗಳು ಸ್ಟಾರ್ಟ್ ಮಾಡ್ತೀನಿ. ಆಗ್ಬೋದಲ್ಲ? ಇಲ್ಲಿಗೆ ಏಕಕಾಲಿಕ ಸಮೀಕರಣಗಳು ಮುಕ್ತಾಯ ಆಗಿದೆ. ನಾಳೆ 7 ಗಂಟೆಗೆ ನಿಮ್ಮ ಭೇಟಿ. ನಾಳೆ 7 ಗಂಟೆಗೆ ವರ್ಗ ಸಮೀಕರಣಗಳು. ಆದರೆ ನೀವು ನಾನು ಹೇಳಿಕೊಟ್ಟ ಗ್ರಾಫು ನಿಮಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋಕ್ಕೆ ನಾನು ಕೊಟ್ಟಿರೋ ಹೋಮ್ವರ್ಕನ್ನು ಮನೆಯಲ್ಲಿ ಸಾಲ್ವ್ ಮಾಡಿ ಗ್ರಾಫ್ ಶೀಟಲ್ಲಿ ಎಳೆದು ಸಾಲ್ವ್ ಮಾಡ್ಕೊಂಡು ಬನ್ನಿ. ಆಗ್ಬೋದಾ? ಸೊ ಅಲ್ಲಿಗೆ ನಾಳೆ 7 ಗಂಟೆಗೆ ನಿಮ್ಮ ಭೇಟಿ. ನಮಸ್ಕಾರ.